ನಾವೆಲ್ಲ ಮಾಡ್ತಿಲ್ವಾ, ದೊಡ್ಡವ್ರು ಹೇಳಿದ್ಮೇಲೆ ಮಾಡಬೇಕು ಅಂತ ನಾವು ಜೋರು ಮಾಡಿದರೆ ಅವುಗಳು ಕನ್ಫರ್ಮ್ ಅರ್ಥ ಮಾಡ್ಕೊಳ್ತವೆ, ಈ ಅಪ್ಪ ಅಮ್ಮನಿಗೇನು ಗೊತ್ತಿಲ್ಲ ಅಂತ. ಇವತ್ತು ನಾವು ಪ್ರಶ್ನೆ ಕೇಳುವುದನ್ನೇ, ನಮ್ಗೆ ಉತ್ತರ ಗೊತ್ತಿಲ್ಲ ಅನ್ನೋದನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಅವರಿಗೆ ನೀವು ಪ್ರಶ್ನೆ ಕೇಳುವುದನ್ನೇ ತಪ್ಪು ಅಂತ ಮಾಡೋದ್ರಿಂದ ನೆಕ್ಸ್ಟ್ ನಾವು ಧಾರ್ಮಿಕತೆಯನ್ನೇ ನಾಶ ಮಾಡುವುದಕ್ಕೆ ಮೊದಲ ದಂಡ ಹಿಡಿದವ್ರು ನಾವೇ ಆಗ್ತೇವೆ. ನಾನು ಫಲ ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಕೇಳೋದು, ನಾನು ಸೇವೆ ಮಾಡಿದಾಗ ದೇವ್ರು ಕೊಡೋದು, ಈ ರೀತಿ ಮಾಡೋದಾದರೆ ದೇವ್ರನ್ನು ನಾವು ಯಾಕೆ ನಂಬಬೇಕು ಅನ್ನೋ ಪ್ರಶ್ನೆ ಇದೆ. ಯೂಟ್ಯೂಬ್ ಆಗಿರಲಿ, ಇನ್ಸ್ಟಾಗ್ರಾಮಲ್ಲಿ ಇವರ ಬೋಧನೆ ಸುಮಾರು ನಮಗೆ ರೀಚ್ ಆಗ್ತಾನೇ ಇರುತ್ತೆ. ಇವರು ನಮ್ಮ ಫಸ್ಟ್ ಅತಿಥಿಯಾಗಿ ನಮ್ಮ ಉದ್ಗೀತ ಸೀರೀಸ್ಗೆ ಸೇರ್ತಿರೋದು ನಮಗೆ ತುಂಬ ಖುಷಿ ಆಗ್ತಿದೆ. ಆಚಾರ್ಯ ಸ್ವಾಗತ. ನಮಸ್ಕಾರ. ಆಚಾರ್ಯ, ನಿಮಗೆ ಆಧ್ಯಾತ್ಮ ಪ್ರಪಂಚದ ಬಗ್ಗೆ ಅಥವಾ ಈ ಆಸ್ತಿಕ ಸಮಾಜದ ಬಗ್ಗೆ ಇಂಟ್ರೆಸ್ಟ್ ಹೇಗೆ ಬಂತು? ಅದರ ಕಡೆ ನೀವು ಮನಸ್ಸು ಹೊತ್ತಿದ್ದು ಹೇಗೆ? ಮುಖ್ಯವಾಗಿ ಚಿಕ್ಕಂದಿನಿಂದಲೂ ನಮ್ಮ ಮನೆಯದೊಂಥರ ಕೃಷಿ ಪರಂಪರೆ, ದೈವಿಕವಾದ ಆಚರಣೆಗಳೆಲ್ಲ ನಮ್ಮಪ್ಪ ಯಾವಾಗಲೂ ಮಾಡ್ತಾನೇ ಇದ್ದವರು. ಅವರು ಬೆಳಿಗ್ಗೆ 4 ಗಂಟೆಯಿಂದ 8 ಗಂಟೆ ತನಕ ದೇವರ ಕೋಣೆಯಿಂದ ಹೊರಗೆ ಬಂದದ್ದೇ ಇಲ್ಲ. ನಮಗೆಲ್ಲ ಎಷ್ಟೋ ಸರ್ತಿ ಕೆಲವು ವಿಷ್ಣು ಸಹಸ್ರನಾಮ ಇರಬಹುದು ಅಥವಾ ಲಕ್ಷ್ಮೀ ಸ್ತೋತ್ರಗಳಿರ್ಬೋದು, ಇಂದ್ರಾಣಿ ಸ್ತೋತ್ರ, ಹೀಗೆ ಅನೇಕ ಸ್ತೋತ್ರಗಳೆಲ್ಲ ಅವ್ರು ಹೇಳೋದು ಕೇಳಿನೇ ಬಂದದ್ದು. ನಮಗೆ ಯಾರೋ ಕೂತು ಹೇಳಿಕೊಟ್ಟದ್ದು ಅಂತ ಇಲ್ಲವೇ ಇಲ್ಲ. ಹಾಗಾಗಿ ದೈವಿಕತೆ ಅನ್ನೋದರ ಬಗ್ಗೆ ಒಂದು ಮನೆಯಲ್ಲಿ ಅಂತಹ ಒಂದು ವಾತಾವರಣ ಇತ್ತು. ಅಪ್ಪ ಆಗಲಿ ಅಮ್ಮ ಆಗಲಿ ನಮ್ಮ ಮನೆಯ ಪರಿಸರದಲ್ಲಿ ಎಲ್ಲ ರೀತಿಯ ವಾತಾವರಣ ಅದಕ್ಕೆ ಅನುಕೂಲವಾಗಿಯೇ ಇತ್ತು. ಆದರೆ ಅದು ಕೇವಲ ಒಂದು ತಿಳಿಯದೆ ಎಲ್ಲರೂ ಮಾಡ್ತಿದ್ದಾರೆ ಅನ್ನುವ ಒಂದು ಆಚರಣೆಯ ಕ್ರಮದಲ್ಲಿ ಇತ್ತಷ್ಟೇ ಬಿಟ್ಟರೆ, ಅದು ಯಾರಾದರೂ ಪ್ರಶ್ನೆ ಮಾಡಿದರೆ ಯಾಕೆ ಇದೇ ಆಗಬೇಕು ಅನ್ನೋದು ಆಗ ಇನ್ನೂ ಗೊತ್ತಿರಲಿಲ್ಲ ಎಳೆಯದ್ರಲ್ಲಿ. ಆದರೆ ಒಂದು ಆಸಕ್ತಿ ಇತ್ತು. ಅದು ಉತ್ಸವ ಅಥವಾ ಸಂಸ್ಕೃತಿ ಅಥವಾ ಇಲ್ಲಿರುವ ಆಚರಣೆಗಳು ಇದೆಲ್ಲ ಒಂದು ರೀತಿಯಾದ ದೈವಿಕ ವಾತಾವರಣಕ್ಕೆ ಬೇಕಾದ ಹಾಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಯಕ್ಷಗಾನ, ಈ ತಾಳಮದ್ದಲೆಗಳು, ಉತ್ಸವಗಳು, ದೇವರ ದರ್ಶನ ಇತ್ಯಾದಿಗಳೆಲ್ಲ, ನಾಗಮಂಡಲ ಇತ್ಯಾದಿಗಳೆಲ್ಲ ಇರುತ್ತಲ್ಲ, ಇದೆಲ್ಲ ಒಂದು ರೀತಿಯಲ್ಲಿ ನಮ್ಮ ಪರಿಸರದಲ್ಲಿ ಯಾವಾಗಲೂ ಇತ್ತಾದ್ರಿಂದ ನಮ್ಮನ್ನು ಮೀರಿದ ಒಂದು ಶಕ್ತಿ ಇತ್ತು ಅನ್ನೋದರ ಬಗ್ಗೆ ಕಲ್ಪನೆ ಇತ್ತು. ಆದರೆ ಅದು ಬೌದ್ಧಿಕವಾಗಿ ವಿಚಾರ ವಿಮರ್ಶೆ ಮಾಡಿ ತಿಳಿದ ವಾತಾವರಣದಲ್ಲಿ ಇರಲಿಲ್ಲ. ಹಾಗಾಗಿ ಆಸ್ತಿಕತೆ ಅಥವಾ ಧಾರ್ಮಿಕತೆ ಅಥವಾ ಆಧ್ಯಾತ್ಮಿಕತೆ ಅಂತ ಅನ್ನೋದು ಕೇವಲ ಒಂದು ಮುಗುಮ್ಮಾಗಿ, ಅಂದರೆ ಅದು ಒಂದು ಸ್ರೋತಸ್ಸಾಗಿತ್ತು ಬಿಟ್ಟರೆ ಅದೊಂದು ಎಲ್ಲಿ ಹರಿತಾ ಇದೆ ಅಂತ ಕೇಳಿದರೆ ಗೊತ್ತಿರಲಿಲ್ಲ. ಈಗ ಇವಾಗ ನಾವು ಯಂಗ್ಸ್ಟರ್ಸ್ ಮಾತಾಡೋ ರೀತಿ, ನಿಮಗೆ ಇವ್ರು ರೋಲ್ ಮಾಡಲು, ಇವ್ರನ್ನ ನಾನು ಅನುಸರಿಸ್ತೀನಿ ಅಂತ ಆಗೋದಾದರೆ ನೀವು ಯಾರನ್ನ, ನೀವು ಚಿಕ್ಕಂದಿಂದ ಆಗಲಿ ಅಥವಾ ಈಗಾಗಲಿ ಇವರು ನನ್ನ ರೋಲ್ ಮಾಡೆಲ್, ಇವರ ಇನ್ಸ್ಪಿರೇಷನ್ ತೊಗೊಂಡು ನಾನು ಈಗ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ನೋದಾದರೆ ಯಾರನ್ನ ನೀವು ನೋಡ್ತೀರಿ? ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ರೋಲ್ ಮಾಡೆಲ್ ಅನ್ನೋ ಕಲ್ಪನೆ ಇರಲಿಲ್ಲ, ಇಲ್ಲೂ ಇಲ್ಲ. ನೀವು ಹೇಳಿದ ಇನ್ನೊಂದು ಶಬ್ದ ಇನ್ಸ್ಪಿರೇಷನ್ ಅನ್ನೋದನ್ನು ನಾವು ಸ್ವೀಕಾರ ಮಾಡಬಹುದು. ಯಾಕೆಂದರೆ ಒಂದು ರೀತಿಯಲ್ಲಿ ರೋಲ್ ಮಾಡೆಲ್ ಅಥವಾ ನಾವು ಈಗ ಅವರು ಹಾಡುವಾಗ ತೇಟು ಕಿಶೋರ್ ಕುಮಾರ್ ಥರ ಹಾಡ್ತಾರೆ ಅಂತಂದರೆ ಆ ವ್ಯಕ್ತಿ ಹೋದ, ಹೌದು, ಆ ವ್ಯಕ್ತಿ ಇಲ್ಲ ಅಂತ ಅರ್ಥ. ಅದು ಮಿಮಿಕ್ರಿ ಅನ್ನೋದೊಂದು ಕಲೆ, ಅದು ಕೆಲವು ವಿಷಯದಲ್ಲಿ ಕೆಲವರಿಗೆ ಚೆನ್ನಾಗಿ ಕಾಣುತ್ತೆ. ಆದರೆ 100ಕ್ಕೆ 100 ಅವರನ್ನು ಅನುಸರಿಸುವುದು ಅಥವಾ 100ಕ್ಕೆ 100 ಅವ್ರು ಹಾಗೆ ಬೆಳಿಬೇಕು ಅಂತ ಅನ್ನೋದು ನಮಗೆ ಆದರ್ಶವಾಗಿ ಹೇಳಿದ್ದಲ್ಲ. ನಮಗೇನು ಅಂದರೆ ನನ್ನದೇ ಆದ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ, ಪ್ರತಿ ವ್ಯಕ್ತಿ ಭಿನ್ನ. ಅದು ಹೌದು. ಆ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಗೆ ಪೋಷಕವಾದ ಅನೇಕ ವ್ಯಕ್ತಿಗಳ ಗುಣಧರ್ಮದಿಂದ ನಾನು ಪ್ರಭಾವಿತನಾಗಿ ಒಬ್ಬೊಬ್ಬರಿಂದ ಒಂದೊಂದನ್ನು ತಗೊಳ್ತೇನೆ. ಈಗ ಜೇನು ಅಂದರೆ ಅದು ಒಂದೇ ಹೂವಿದ್ದಲ್ಲ. ಹೌದು, ಒಂದೇ ಹೂವಿದ್ದಾಗಿದ್ರೆ ಅಷ್ಟು ರುಚಿ ಇರ್ತಿರ್ಲಿಲ್ಲ. ಖಂಡಿತ. ಜೇನಾಗಿ ರುಚಿಯಾದದ್ದು ಯಾವಾಗ ಅಂದರೆ ಅದು ಎಷ್ಟು ಕಡೆಯಲ್ಲಿ ಎಷ್ಟು ಥರದ ಹೂಗಳಿವೆಯೋ ಎಲ್ಲ ಕಡೆಯಿಂದಲೂ ತಂದಿದೆ. ಆಗ ಎಕ್ಸ್ಕ್ಲೂಸಿವ್ನೆಸ್ ಅನ್ನೋದು ಇನ್ನೂ ಹೆಚ್ಚು ಪರ್ಫೆಕ್ಟಾಗಿ ನಮಗೆ ಇಲ್ಲ. ನೋಡಿ, ಒಬ್ಬ ವ್ಯಕ್ತಿಯನ್ನು ನಾವು ಯಾರೋ ಹಿಂದಿನವ್ರ ಥರನೇ ಇದ್ದಿದ್ರೆ, ಅವ್ರವ್ರ ಹಿಂದಿನವರು ಅಂತ ಹೀಗೆ ಎಲ್ಲ ಹಿಂದಿಂದೇ ಇದ್ದಿದ್ರೆ ಇವ್ರು ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಎಲ್ಲರಲ್ಲೂ ಅವರದ್ದೇ, ಇವರೊಂದು ಬೇರೆನೆ ಅಂತ ಹೇಳಬೇಕು ಅಂದರೆ ಅದು ಅವರದ್ದೇ ಆದ ಒಂದು ಗುಣ ಇರುತ್ತೆ. ಹಾಗಾದರೆ ಇದೆಲ್ಲ ಏನು, ನಾವು ದೊಡ್ಡವರನ್ನೆಲ್ಲ ಅನುಸರಿಸುವುದು, ಆದರ್ಶ ಮಾದರಿ ಅಂತೇನು? ಹೌದು, ಕೆಲವು ಅದು ಗೊತ್ತಿಲ್ಲದೇ ನಾವು ಯಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಅದು ನಾವು ಹೇಳಿ ಬರಬೇಕಾದ್ದಲ್ಲ. ಈಗ ಒಬ್ಬ ಅಧ್ಯಾಪಕ ತುಂಬ ನಮ್ಗೆ ಇಷ್ಟ ಆದ ಅಂತಂದರೆ ಅವನು ಹೇಗೆ ನೋಟ್ಸ್ ಮಾಡ್ತಾನೋ ಹಾಗೆ ನಾವು ನೋಟ್ಸ್ ಮಾಡ್ತೇವೆ. ಹೌದು. ಒಬ್ಬ ವ್ಯಕ್ತಿ ಮಾತಾಡುವಾಗ ತುಂಬ ಚೆನ್ನಾಗಿ ಒಳ್ಳೆಯ ಶಬ್ದಗಳನ್ನು ಉಪಯೋಗಿಸ್ತಾನೆ ಅಂತ ಗೊತ್ತಾದಾಗ ನಾವು ಅದೇ ಥರದ ಶಬ್ದಗಳನ್ನು ಬಳಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಹಾಗೆ ಒಬ್ಬರ ದಿರಿಸು,
ಅಂದರೆ ಉಡುಗೆ ತೊಡುಗೆ, ಒಬ್ಬರ ಮಾತಿನ ಶೈಲಿ, ಒಬ್ಬರು ನಿಲ್ಲುವ ಶೈಲಿ, ಅಥವಾ ಎಲ್ಲ ಕಡೆಯಿಂದಲೂ ಒಬ್ಬೊಬ್ಬರಿಂದ ನಾವು ಮಕ್ಕಳು ಕಲಿಯುವುದೇ ಆ ಥರನೇ. ಹೇಳಿಕೊಟ್ಟು ಕಲಿಯುವುದಕ್ಕಿಂತ ಹೆಚ್ಚು ನೋಡಿ ಕಲಿಯುವುದು ಜಾಸ್ತಿ ಆದ್ರಿಂದಾಗಿ. ಆದರೆ ಕೆಲವು ವಿಷಯದಲ್ಲಿ ನಮಗೆ ಇವರನ್ನು ನಾವು ಬಿಡಬಾರ್ದು ಅಂತ ಇರುತ್ತೆ. ಹೌದು. ಈಗ ಇವರು ಹಾಕಿಕೊಟ್ಟ ದಾರಿ ಇದು ಹೆಚ್ಚು ಪರ್ಫೆಕ್ಟು. ಯಾಕಂದರೆ ಇದು ನಾವು ಓದುವಾಗ ಹೀಗೆ ಓದಿದ್ರೆ ಮಾತ್ರ ಅದರ ಸಾರ ಗೊತ್ತಾಗುತ್ತೆ ಅಂತ ಹೇಳುವ ಹಾಗೆ ಗೋವಿಂದಾಚಾರ್ಯರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಬನ್ನಂಜಿಯವರು. ನನಗೆ ಗುರುಗಳಾಗಿ ಅನ್ನುವುದು ಒಂದು ಮುಖ್ಯವಾಗಿ ನನಗೆ ಸಿಕ್ಕಿದ ಭಾಗ್ಯ ಅನ್ನೋದರ ಜೊತೆಗೆ ಅವ್ರು ಯಾವಾಗಲೂ ಒಂದು ಹೇಳ್ತಿದ್ದ ಮಾತು, ಪುಸ್ತಕದಲ್ಲಿ ಇದ್ದದ್ದನ್ನು ಓದಬೇಕು ಹೊರತು ಮಸ್ತಕದಲ್ಲಿದ್ದದ್ದನ್ನು ಪುಸ್ತಕದಲ್ಲಿ ಹುಡುಕುವುದಲ್ಲ ಅಂತ. ಆದರೆ ನಾವು 99 ಭಾಗ ಹೀಗೆ ಇರುತ್ತೆ ನಮ್ಮ ಬದುಕು. ಇದು ಅವರು ಹಾಕಿಕೊಟ್ಟ ಒಂದು ಗೆರೆ. ಇದರಲ್ಲಿ ನಾವು ಅಂದುಕೊಂಡಾಗ, ಈ ರೀತಿ ಓದುವುದನ್ನು, ಈ ರೀತಿ ನಾವು ಅಧ್ಯಯನ ಮಾಡೋದನ್ನು ಇಟ್ಟುಕೊಂಡಾಗ ನಾವು ಸತ್ಯ ತಿಳ್ಕೊಳ್ತೇವೆ. ಇಲ್ಲಾಂದರೆ ನನ್ನ ತಲೆಯಲ್ಲಿ ಏನಿದೆಯೋ ಅದನ್ನೇ ಹುಡುಕ್ಲಿಕ್ಕೆ ಶುರು ಮಾಡ್ತೇನೆ. ನನಗೆ ಒಬ್ಬ ಇಷ್ಟ ಆಗಲಿಲ್ಲ ಅಂದರೆ ಅವ್ನು ಏನು ಮಾಡಿದ್ರಲ್ಲೂ ತಪ್ಪೇ ಕಾಣುತ್ತೆ. ನನಗೆ ಅದು ಸರಿ ಹೋಯಿತು ಅಂತ ಒಂದು ಸರ್ತಿ ಮನಸ್ಸಿಗೆ ಅನಿಸಿದ್ರೆ ಅವ್ನು ಏನು ತಪ್ಪು ಮಾಡಿದ್ರೆ ಅದು ಸರಿ ಹುಡುಕ್ಲಿಕ್ಕೆ ಶುರು ಮಾಡ್ತೇನೆ. ಇದು ಅಪಾಯಕಾರಿ. ಅದಕ್ಕಾಗಿ ಇದು ಒಂದು ರೀತಿಯ ಅವರಿಂದ ನಾನು ಪ್ರಭಾವಿತನಾದದ್ದು. ಅದಕ್ಕಿಂತಲೂ ಮುಖ್ಯವಾಗಿ ನನಗೆ ನನ್ನ ಗುರುಗಳು ಅಂತ ನಾನು ಮನಸ್ಸಿನಲ್ಲಿ ಯಾವಾಗಲೂ ನಿತ್ಯವೂ ಸ್ಮರಣೆ ಮಾಡದೆ ನನ್ನ ಯಾವ ಕಾರ್ಯವೂ ಇಲ್ಲ ಅಂತ ಅಂದುಕೊಳ್ಳೋದು ಪೇಜಾವರ ಶ್ರೀಗಳ ಸ್ಮರಣೆಯಿಂದ. ಯಾಕೆಂದರೆ ಅವರು ಹೇಳ್ತಿದ್ರು, ಹೊರಗಿನ ಕೋಟೆ ಅದು ಗಟ್ಟಿ ಇದ್ದರೆ ಮಾತ್ರ ಒಳಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಒಳಗಿನೊಳಗಿನ ಮನೆಯ ಗೋಡೆಗಳನ್ನೇ ಗಟ್ಟಿ ಮಾಡ್ತಾ ಕೂತ್ರೆ ಇಡೀ ಊರೇ ದಿವಾಳಿ ಎದ್ದೋದಾಗ ನಿನ್ನ ಮನೆಯೂ ಹೊರಟೋಗುತ್ತೆ. ಹಾಗಾಗಿ ಮನುಷ್ಯತ್ವ ಅನ್ನೋದು ಒಂದು ದೊಡ್ಡ ಕೋಟೆ, ಅದನ್ನು ಉಳಿಸ್ಕೋಬೇಕು. ಅದರ ಒಳಗೆ ನಮ್ಮ ಭಾರತೀಯತೆ, ಅದರ ಒಳಗೆ ನಮ್ಮ ಹಿಂದುತ್ವ, ಅದರ ಒಳಗೆ ನಮ್ಮ ಬ್ರಾಹ್ಮಣ್ಯ, ಅದರ ಒಳಗೆ ಇನ್ನೇನಾದ್ರೂ ಇದ್ರೆ ತಟಸಲುಗಳೆಲ್ಲ ಇಳಿಬೇಕು ಅಂತಂದರೆ ಮೊದಲು ಹೊರಗಿನ ಬಾಗಿಲು ಗಟ್ಟಿ ಇದ್ರೆ ಒಳಗೆಲ್ಲವೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಅದರದ್ದೇ ಆದ ಒಂದು ಎಕ್ಸ್ಕ್ಲೂಸಿವ್ನೆಸ್ ಅನ್ನು ಉಳಿಸ್ಕೋಬೇಕು. ಆದರೆ ಅದು ಇನ್ನೊಂದನ್ನು ವಿರೋಧಿಸಿ ಅಥವಾ ಇನ್ನೊಂದನ್ನು ತಲೆ ಏರಿ ಕೂತು ಅದರ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಲ್ಲ. ಅದರಿಂದಾಗಿ ಪ್ರತಿಯೊಬ್ಬರಿಂದಲೂ ಒಂದು ಇನ್ಸ್ಪಿರೇಷನ್ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಒಬ್ಬೊಬ್ಬರಿಂದ ಒಂದೊಂದು ನನ್ನ ಬದುಕಿಗೆ ಸಿಕ್ಕಿದೆ ಅನ್ನೋದು ಸತ್ಯ. ಹೌದು, ಒಳ್ಳೆ ಇನ್ಫಾರ್ಮೇಟಿವ್ ಆನ್ಸರ್ ಅಂತಾರಲ್ಲ ಆ ಥರ ಇತ್ತು ಆಚಾರ್ಯ. ಇವಾಗ ಮುಂದೆ ಹೋಗೋದಾದರೆ, ಈಗ ಪಟ್ಟಣದಲ್ಲಿರುವ ಯಾರೇ ಯುವಕರಾಗಿರಲಿ, ಇವಾಗ ನಿಮ್ಮ ಮನೆಯಲ್ಲಿ ಬೆಳೆದ ವಾತಾವರಣದಲ್ಲಿ ಈಗ ಧಾರ್ಮಿಕ ಆಚರಣೆ ಮನೆಯಲ್ಲಿ ನಾವು ಹೇಗೆ ಶುರು ಮಾಡಬೇಕು? ನಾವು ಯುವಕರಾಗಿರಲಿ ಅಥವಾ ನಮ್ಮ ಮಾಧ್ವ ಸಮಾಜದ ಫ್ಯಾಮಿಲೀಸ್ಗಳಾಗಿರಲಿ, ಸ್ಟಾರ್ಟಿಂಗ್ ಸ್ಟೆಪ್ ಏನು ತಗೋಬೇಕು? ಈಗ ಧಾರ್ಮಿಕತೆ ಅನ್ನುವುದು, ಧರ್ಮ ಅಂದರೆ ಏನು ಅಂತ ಗೊತ್ತಾದರೆ ಧಾರ್ಮಿಕತೆ ಅಂದರು ಅಂತ ಗೊತ್ತಾಗುತ್ತೆ. ಧರ್ಮ ಅನ್ನುವ ಶಬ್ದಕ್ಕೆ ನಾವು ಇವತ್ತು ಅಕಸ್ಮಾತ್ ಯಾರ ಹತ್ರ ಕೇಳಿದ್ರು ಟಪ್ ಅಂತ ಆನ್ಸರ್ ಬರುವುದೇನು? ರಿಲಿಜನ್ ಅಂತ. ಹೌದು. ಆದರೆ ಧರ್ಮ, ರಿಲಿಜನ್ ಅಂದರೆ ಧರ್ಮ ಹೌದು, ಆದರೆ ಧರ್ಮ ಅಂದರೆ ರಿಲಿಜನ್ ಅಲ್ಲ. ಯಾಕೆಂದರೆ ಆನೆಯ ಪಾದದೊಳಗೆ ಸೇರಿದ ಇರುವೆ ಪಾದ, ಅದು ಇರುವೆ ಪಾದದಲ್ಲಿ ಆನೆಯ ಪಾದ ಸೇರಲ್ಲ. ಧರ್ಮ ಅನ್ನೋದು ಅದಕ್ಕೆ ವಾಸ್ಟ್, ಅದು ಅಷ್ಟು ಅಗಲವಾದ ಚಿಂತನೆ ಅದು. ಈಗ ನಾವು ಮಾತಾಡುವಾಗ ನನ್ನ ಧರ್ಮ ನಾನು ಮಾಡಿದ್ದೇನೆ, ಇನ್ನು ಬಿಟ್ಟದ್ದು ಅಂದರೆ ನನ್ನ ಕರ್ತವ್ಯ ಅಂತ ಅರ್ಥ ಅಲ್ಲಿ. ಹೌದು. ಅವನ ಧರ್ಮನೇ ಅವನನ್ನು ಕಾಪಾಡಿದೆ ಅಂತ ಹೇಳುತ್ತೆ, ಆಗ ಅದು ಪುಣ್ಯ ಅಂತ ಅರ್ಥ. ಅಮ್ಮ ಧರ್ಮ ಮಾಡಮ್ಮ ಅಂದರೆ ಅಲ್ಲಿ ದಾನ ಮಾಡು ಅಂತ ಅರ್ಥ. ಈ ಧರ್ಮನ ನೀವು ಎಲ್ಲೆಲ್ಲಿ ಬಳಸ್ತಿರಲ್ಲಿ ಬೇರೆ ಬೇರೆನೇ ಅರ್ಥ ಇದೆ. ರಿಲಿಜನ್ ಅನ್ನೋ ಶಬ್ದದಲ್ಲಿ ಇದು ಯಾವುದು ಕಾಣಲ್ಲ. ಅವ್ರಿಗೆ ಏನಂದರೆ ಒಬ್ಬ ಧರ್ಮ ಗ್ರಂಥ, ಒಬ್ಬ ಹೇಳುವವನು, ಹೇಳಿದ್ದನ್ನು ಅನುಸರಿಸುವವರು, ಒಂದಿಷ್ಟು ರಿಚುವಲ್ಸ್ಗಳು, ಇಷ್ಟು ಬಿಟ್ಟರೆ ಬೇರೆ ಕಲ್ಪನೆಯೇ ಇಲ್ಲ. ಆ ಲೆಕ್ಕವನ್ನು ಇಟ್ಟುಕೊಂಡು ನಮ್ಮ ದೇಶಕ್ಕೆ ಧಾರ್ಮಿಕ ಗ್ರಂಥ ಭಗವದ್ಗೀತೆ ಅಲ್ಲ, ಅದಕ್ಕಿಂತಲೂ ಪೂರ್ವದಲ್ಲಿ. ಹಾಗಾದರೆ ಭಗವದ್ಗೀತೆ ಧಾರ್ಮಿಕ ಗ್ರಂಥ ಆಗುವ ಮುನ್ನ ಈ ದೇಶದಲ್ಲಿ ಅಂದರೆ ಸುಮಾರು 5,000 ವರ್ಷದ ಹಿಂದೆ, ಅದಕ್ಕಿಂತ ಆಚೆಗೆ ನಮ್ಮಲ್ಲಿ ಧರ್ಮವೇ ಇರಲಿಲ್ವಾ? ಅದಕ್ಕಿಂತ ಹಿಂದೆಲೂ ವೇದಗಳು ನಿತ್ಯ ಸಾಕ್ಷಿಗಳಾಗಿ ಈ ಧರ್ಮಕ್ಕೆ ಬೇಕಾದ ಅನುಕೂಲತೆ ಇತ್ತು. ಆದ್ದರಿಂದಾಗಿ ಧಾರ್ಮಿಕತೆ ಅನ್ನುವುದು ಬದುಕಲು ಬಿಡು, ನಾನು ಬದುಕ್ತೇನೆ, ನಿನ್ನನ್ನು ಬದುಕಲಿಕ್ಕೆ ಬಿಡುತ್ತೇನೆ ಅನ್ನುವ ಜೀವನ ಶೈಲಿ ಏನಿದೆ, ಧರ್ಮೋ ಧಾರಯತೆ ಪ್ರಜಾಹ ಅಂತ, ಎಲ್ಲರನ್ನೂ ಬದುಕಲಿಕ್ಕಾಗುವ ಹಾಗೆ ಒಂದು ವ್ಯವಸ್ಥಿತವಾದ, ಒಂದಕ್ಕೊಂದು ಹೊಂದಿಕೊಳ್ಳುವ ಸಹಕಾರದ ಗುಣದ ಚಿಂತನೆ ಏನಿದೆ, ಅದು ಧರ್ಮ ಅಂತ ಅನಿಸಿಕೊಳ್ಳುತ್ತೆ. ಹಾಗಾಗಿ ಅಂತಹ ಧಾರ್ಮಿಕತೆ ಅಂತ ನಮ್ಮ ತಲೆಯಲ್ಲಿ, ಈಗ ನೀವು ಕೇಳಿದ ಪ್ರಶ್ನೆಯಲ್ಲಿ ಏನಿತ್ತು ಅಂದರೆ, ಧಾರ್ಮಿಕತೆ ಅಂದರೆ ಆಚರಣೆಯ ಬಗ್ಗೆ ಮಾತ್ರ ಇತ್ತು. ಹೌದು. ನಾನು ಹೇಳೋದು ಆಚರಣೆ ಮಾತ್ರ ಧಾರ್ಮಿಕತೆ ಅಲ್ಲ, ಮನಸ್ಥಿತಿಯಿಂದಲೂ ಕೂಡ ನಾನು ಎಲ್ಲರ ಜೊತೆಗೆ ಒಪ್ಪಿಕೊಳ್ತೇನೆ, ಅವರ ತಪ್ಪುಗಳನ್ನು ಒಪ್ಪಿಕೊಂಡೇ ನಾನು ಅವನ ಜೊತೆಗೆ ಬದುಕಬೇಕು ಕೆಲವೊಮ್ಮೆ. ಯಾಕೆಂದರೆ ಕೆಲವುದ್ರಲ್ಲಿ ತುಂಬ ಒಳ್ಳೆಯದಿರುತ್ತೆ, ಯಾವುದೋ ಒಂದೆರಡು ವಿಷಯದಲ್ಲಿ ಅವರ ಅಜ್ಞಾನ ಇರುತ್ತೆ. ಹಾಗಾಗಿ ನಾನು ಎಲ್ಲರ ಜೊತೆಗೆ ಹೊಂದಿಕೊಂಡು ಬದುಕ್ತೇನೆ ಅಂತ ಅನ್ನುವುದಿದ್ದರೆ ಅದು ಮೊದಲ ಧಾರ್ಮಿಕತೆ. ಅದರ ಮೇಲೆ ಕೆಲವು ಆಚರಣೆಗಳಿವೆ, ಅದನ್ನು ಉಳಿಸ್ಲಿಕ್ಕೋಸ್ಕರ ಇದು. ನಾವೇನು ಮಾಡ್ತೇವೆ, ಅದನ್ನು ಬಿಟ್ಟೇ ಬಿಡ್ತೇವೆ, ಇದನ್ನು ಮಾತ್ರ ಮಾಡ್ತಾ ಇರ್ತೇವೆ.
ಅಂದ್ರೆ ನಮ್ಗೆ ತೋರ್ಪಡಿಕೆಗೆ ಫೋಟೋ ತೆಗೆದಾಗ ಧಾರ್ಮಿಕನಾಗಿ ಕಾಣ್ತಾನೆ, ಆದ್ರೆ ಮನಸ್ಸಿನಲ್ಲಿ ಅಥವಾ ಇನ್ನೊಬ್ಬರ ಬಗ್ಗೆ ಒಂದು ಸ್ವಲ್ಪ ಕನ್ಸರ್ನ್ ಇರಲ್ಲ ಅಂದ್ರೆ ಆ ಧಾರ್ಮಿಕತೆಗೆ ಅರ್ಥ ಇಲ್ಲ. ಹಾಗಾದ್ರೆ ನಾವು ಧಾರ್ಮಿಕವಾಗಿ ಇರಬೇಕಾದ್ರೆ ಏನು ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ನಮ್ಮ ಮನೆಗಳಲ್ಲಿ ನಿತ್ಯದ ಒಂದು ಸಣ್ಣ ಪುಟ್ಟ ಆಚರಣೆಗಳು ಇದ್ದೇ ಇರ್ತವೆ. ಅದನ್ನ ತಂದೆ ತಾಯಿಗಳಾದರೂ ಮಕ್ಕಳಿಗೆ ಅದನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿ ಮಾಡಿಸಿದ್ರೆ ಅವ್ರು ಯಾವತ್ತು ಪ್ರಶ್ನೆ ಮಾಡಲ್ಲ. ಈಗ ಏನಾಗುತ್ತೆ ಅಂದರೆ ಮಾಡು ಅಂತ ಹೇಳಿದಾಗ ಮಕ್ಕಳ ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದ್ರೆ ಶಾಲೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಯೇ ಅವರು ಅದನ್ನು ಅನುಸರಣೆ ಮಾಡ್ತಾ ಇರ್ತಾರೆ. ನಾವು ಯಾವಾಗಲೂ ಉತ್ತರ ಕೊಡದೆ ಹೇಳಿದ್ರಿಂದ ಅವುಗಳಿಗೆ ಪ್ರಶ್ನೆ ಬಂದಾಗ ಕೇಳಿದಾಗ ನಾವೆಲ್ಲ ಮಾಡ್ತಿಲ್ವಾ, ದೊಡ್ಡವ್ರು ಹೇಳಿದ್ರೆ ಮಾಡಬೇಕು ಅಂತ ನಾವು ಜೋರು ಮಾಡಿದರೆ ಅವುಗಳು ಕನ್ಫರ್ಮ್ ಅರ್ಥ ಮಾಡ್ಕೊಳ್ತವೆ, ಈ ಅಪ್ಪ ಅಮ್ಮನಿಗೇನು ಗೊತ್ತಿಲ್ಲ ಅಂತ. ಶಾಲೆಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗ್ತಾ ಇದೆ, ಅದು ಕರೆಕ್ಟ್. ಮನೆಯಲ್ಲಿ ಯಾವ ಪ್ರಶ್ನೆಗೂ ಸರಿಯಾದ ಉತ್ತರ ಸಿಗ್ತಾ ಇಲ್ಲ, ಇದೆಲ್ಲ ಸುಮ್ಮನೆ ಅಡಗುಲಜ್ಜಿ ಕಥೆ ಅಂತ ಅನಿಸುತ್ತೆ. ಆದರೆ ನಮ್ಮ ಋಷಿಮುನಿಗಳು ಹಾಗೆ ಯಾವುದೇ ಆಚರಣೆಯನ್ನು ಅರ್ಥವಿಲ್ಲದೆ ಸುಮ್ಮನೆ ಕಣ್ಣುಮುಚ್ಚಿ ಮಾಡು ಅಂತ ಅನ್ನೋ ಥರ ಹೇಳೇ ಇಲ್ಲ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸವೂ ಕೂಡ ನಾವೀಗ ಅವರು ಹೇಳುವಾಗ ಸರಿಯಾದ ರೀತಿಯ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಅನ್ನೋದು ಚೆನ್ನಾಗಿರಬೇಕು, ತಪ್ಪಿಲ್ಲದೆ ಹೇಳಬೇಕು ಅನ್ನೋದು ಕೂಡ ನಮ್ಮ ಬ್ರೀದಿಂಗ್ ಒಂದು ಪ್ರಾಕ್ಟೀಸ್. ಅದು ಏಕಶಬ್ದ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ ಅಂತ ಒಂದು ಮಾತು. ಸರಿಯಾದ ರೀತಿಯಲ್ಲಿ ಶಬ್ದವನ್ನು ಪ್ರಯೋಗ ಮಾಡಿದ್ರೇ ಕೇಳುಗನಿಗೊಂದು ಆನಂದ, ಕಮ್ಯುನಿಕೇಶನ್ ತಪ್ಪಾಗಲ್ಲ. ಹೌದು, ಇವನಲ್ಲೂ ಒಂದು ಆ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ತಪ್ಪು ಶಬ್ದ ಹೇಳದೇ ಇರುವುದರಿಂದಾಗಿ. ಜೊತೆಗೆ ಅದು ಬೇಗ ಕಮ್ಯುನಿಕೇಟ್ ಆಗೋದ್ರ ಮೂಲಕ ವಾತಾವರಣ ಶುದ್ಧಿ ಆಗುತ್ತೆ. ಇಷ್ಟು ಬರೀ ಒಂದು ಹೇಳುವುದು ಅನ್ನೋ ಧರ್ಮದಲ್ಲಿದೆ. ಅದರಿಂದ ಅವರು ತಪ್ಪಾಗಿ ಹೇಳಬೇಡಪ್ಪ, ಸರಿಯಾಗದನ್ನ ದೇವ್ರಿಗೆ ಅರ್ಥ ಆಗುತ್ತಲ್ವಾ ಅಂದ್ರೆ ದೇವ್ರಿಗೆ ನಾವು ಹೇಳದೇ ಇದ್ರೂ ಅರ್ಥ ಆಗುತ್ತೆ. ನಾವು ದೇವರಿಗೋಸ್ಕರ ಹೇಳುವುದಲ್ಲ, ನಾನು ನನ್ನ ಭಾವನೆಗಳನ್ನು ನಿನ್ನ ಮುಂದೆ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ, ನಾನು ನಿನ್ನ ಮುಂದೆ ಸರಿಯಾಗಿ ನನ್ನನ್ನು ತೆರೆದುಕೊಳ್ತಾ ಇದ್ದೇನೆ ಅಂತ ತೋರಿಸುವ ನನ್ನ ಜವಾಬ್ದಾರಿ ಅದು. ಹಾಗಾಗಿ ಮನೆಯಲ್ಲಿ ನಿತ್ಯದಲ್ಲಿ ಒಂದಿಷ್ಟು ಕರ್ತವ್ಯಗಳನ್ನು ದೊಡ್ಡವರು ಮಾಡ್ತಾ ಹೋದರೆ ಮಾಡು ಅಂತ ಹೇಳಲಿಕ್ಕಿಲ್ಲ, ಮಾಡೋಣ ಬಂದರೆ ಮಕ್ಕಳು ಮಾಡ್ತಾರೆ. ಧಾರ್ಮಿಕತೆ ತನ್ನಿಂತಾನೆ ಎಲ್ಲ ಮನೆಗಳಲ್ಲೂ ಗೊತ್ತಿಲ್ಲದೆ, ಯಾಕೆಂದರೆ ಧಾರ್ಮಿಕತೆ ಅಂತ ಕೇವಲ ಮನೆಯಲ್ಲ. ಈಗ ನಾವೆಲ್ಲೋ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದಿಷ್ಟು ಕ್ರಿಯೆಗಳು ನಡೀತಾ ಇರುತ್ತೆ, ಅದನ್ನು ನೋಡಿ ಕಲಿತಾರೆ. ಇನ್ಯಾವುದೋ ಮನೆಗೆ ಸಂಸ್ಕಾರಕ್ಕೆ ಹೋದಾಗ ಅಲ್ಲೊಂದಿಷ್ಟು ನೋಡ್ತಾರೆ, ಅಲ್ಲಿ ಕಲಿತಾರೆ. ನಾವು ಈಗ ತಪ್ಪು ಮಾಡೋದೇನು ಅಂದರೆ ಮಕ್ಕಳನ್ನು ಅಂತಹ ದಿನಗಳಲ್ಲಿ ನಾವು ಬೇರೆ ಯಾವುದ್ಯಾವುದೋ ವ್ಯರ್ಥವಾದ ಕ್ರಿಯೆಗಳಿಗೆ ರಜೆ ಹಾಕಿಸ್ತೇವೆ. ನಮ್ಮ ಊರಿನ ಉತ್ಸವ, ನಮ್ಮ ಮನೆಯಲ್ಲಿ ಒಂದು ಏನೋ ಸಂಸ್ಕಾರ ಅಥವಾ ಮನೆಯಲ್ಲಿ ಯಾವುದೋ ನಮ್ಮ ಪಿತೃಕಾರ್ಯ ಇತ್ಯಾದಿಗಳಿಗೆ ಮಕ್ಕಳಿಗೇನು ಅಂದರೆ ಕೊನೆಗೊಂದು ಸ್ವೀಟು ಖಾರ ತಿನ್ನುವ ದಿನ ಅಂತ ಬಿಟ್ಟರಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಿರೋದಿಲ್ಲ. ಅವ್ರು ನೆಕ್ಸ್ಟ್ ಜನ್ರೇಷನ್ಗೆ, ಆ ತಂದೆಗೆ, ಆ ತಾಯಿಗೆ, ಆ ಮನೆಯ ಕರ್ಮಕ್ಕೆ ಅದು ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ, ಅದರಿಂದ ಬಿಟ್ಬಿಡ್ತಾರೆ. ಧಾರ್ಮಿಕತೆ ಉಳಿಸುವುದು ಹೇಗೆ ಅಂದರೆ ಮಾಡುವ ಧಾರ್ಮಿಕತೆಯ ಕ್ರಿಯೆಯಲ್ಲಿ ಅವರು ಅರ್ಥ ಆಗಲಿ ಆಗದೆ ಇರಲಿ ಮೊದಲು ಭಾಗವಹಿಸಬೇಕು. ಆಗ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ನಮ್ಗೆ ಉತ್ತರ ಗೊತ್ತಿಲ್ವಾ, ಪ್ರಾಮಾಣಿಕವಾಗಿ ಒಪ್ಕೊಳ್ಳೋಣ, ನನಗೆ ಗೊತ್ತಿಲ್ಲಪ್ಪ, ದೊಡ್ಡವ್ರ ಹತ್ರ ಕೇಳಿ ಹೇಳಿಸ್ತೇನೆ ಅಂತ ಅವ್ರ ಹತ್ರ ಕರ್ಕೊಂಡೋಗಿ 2 ಸರ್ತಿ ಹೇಳಿಸಿದ್ರೆ 3ನೇ ಸರ್ತಿ ಅವರು ಧೈರ್ಯ ಮಾಡ್ತಾರೆ ಏನೇ ಪ್ರಶ್ನೆ ಕೇಳಿ. ಇವತ್ತು ನಾವು ಪ್ರಶ್ನೆ ಕೇಳುವುದನ್ನೇ ನಮ್ಗೆ ಉತ್ತರ ಗೊತ್ತಿಲ್ಲ ಅನ್ನೋದನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಅವರಿಗೆ ನೀವು ಪ್ರಶ್ನೆ ಕೇಳುವುದನ್ನೇ ತಪ್ಪು ಅಂತ ಮಾಡೋದ್ರಿಂದ ನೆಕ್ಸ್ಟ್ ನಾವು ಧಾರ್ಮಿಕತೆಯನ್ನೇ ನಾಶ ಮಾಡುವುದಕ್ಕೆ ಮೊದಲ ದಂಡ ಹಿಡಿದವ್ರು ನಾವೇ ಆಗ್ತೇವೆ. ಅದಾಗದಾಗ ಮಾಡಬೇಕು ಅಂದರೆ ಮೊದಲು ಧಾರ್ಮಿಕ ಕಾರ್ಯಕ್ರಮಗಳು ಭಾಗವಹಿಸೋಣ, ಭಾಗವಹಿಸಿದಾಗ ಪ್ರಶ್ನೆ ಬಂದಾಗ ಗೊತ್ತಿವ್ರ ಹತ್ರ ಕರ್ಕೊಂಡು ಹೋಗೋಣ, ಕರ್ಕೊಂಡೋಗಿ ಉತ್ತರ ಕೊಡಿಸೋಣ. ಇದು ಧಾರ್ಮಿಕತೆ ಮುಂದುವರಿಲಿಕ್ಕೆ ಒಂದು ದಾರಿ. ಹೌದು ಆಚಾರ್ಯ. ಈಗ ಇನ್ನೊಂದು ಪ್ರಶ್ನೆ ಇದೆ ಆಚಾರ್ಯ. ಸೇವೆ ಅಥವಾ ಈ ದಿನ ಈ ದೇವರ ದರ್ಶನ ಮಾಡೋದ್ರಿಂದ ನಮಗೆ ಫಲಾಪೇಕ್ಷೆ ಸಿಗೋದಾದರೆ, ಅಂದರೆ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಗುರುವಾರ ನಾನು ರಾಯರ ಮಠಕ್ಕೆ ಹೋಗ್ತೀನಿ, ಶನಿವಾರ ನಾನು ಹನುಮಂದೇವ್ರ ಗುಡಿಗೆ ಹೋಗ್ತೀನಿ, ಈ ರೀತಿ ಮಾಡೋದ್ರಿಂದ ದೇವರು ಅಥವಾ ಗುರುಗಳು ನನಗೆ ಫಲ ಕೊಡೋದಾದರೆ ಅವರು ಮಿಡಲ್ ಮೆನ್ ಥರ ಆಗ್ತಾರೆ. ಅಂದರೆ ನಾನು ದೇವರಿಗೆ ಅಥವಾ ಗುರುಗಳಿಗೆ ಏನಾದರೂ ಒಂದು ಕೊಡುವಂಥದ್ದು, ಆ ಸೇವೆ ಪ್ರದಕ್ಷಿಣೆ ರೂಪದಲ್ಲಿ ಅಥವಾ ಏನಾದರೂ ಆಗಲಿ ಆ ರೂಪದಲ್ಲಿ ಕೊಡೋದಾದರೆ ದೇವರ ಆರಾಧನೆಯನ್ನು ನಾನು ಯಾಕೆ ಮಾಡಬೇಕು? ನಾನು ಫಲ ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಕೇಳೋದು, ನಾನು ಸೇವೆ ಮಾಡಿದಾಗ ದೇವ್ರು ಕೊಡೋದು, ಈ ರೀತಿ ಮಾಡೋದಾದರೆ ದೇವ್ರನ್ನು ನಾವು ಯಾಕೆ ನಂಬಬೇಕು ಅನ್ನೋ ಪ್ರಶ್ನೆ ಇದೆ. ತುಂಬ ಒಳ್ಳೆಯ ಪ್ರಶ್ನೆ. ಸಾಮಾನ್ಯವಾಗಿ ಈ ವಿಷಯದಲ್ಲೇ ಎಲ್ಲರೂ ಕೂಡ ಗೊಂದಲಕ್ಕೆ ಬೀಳುವುದು ಕೂಡ, ಅಥವಾ ಕೆಲವೊಂದು ಸರ್ತಿ ಇಷ್ಟೇ ವಿಷಯಕ್ಕೆ ಭಕ್ತಿ ಮಾಡಿ ತಾನು ಅಂದ್ಕೊಂಡದಾಗದೇ ಇದ್ದಾಗ ತೀರಾ ದೇವರನ್ನು ನಂಬದೇ ಇರುವ ಸ್ಥಿತಿಗೆ ಹೋಗಿಬಿಡ್ತಾರೆ. ನಾಸ್ತಿಕತೆ ಬೆಳೆಯುವುದಕ್ಕೂ ಕೆಲವೊಮ್ಮೆ ಇದೇ ಕಾರಣ ಆಗುತ್ತೆ. ಯಾಕೆಂದರೆ ನಾನು ಇಷ್ಟು ಪ್ರದಕ್ಷಿಣೆ ಹಾಕಿದ್ದೆ, ಸಿಗಲಿಲ್ಲ, ಅದು ನನಗೆ ದೇವರಿಲ್ಲ. ನಾನು ಇಷ್ಟು ಸೇವೆ ಮಾಡಿದೆ, ನನಗೆಲ್ಲ ಕಷ್ಟನೇ ಬಂತು, ಹಾಗಿದ್ರೆ ದೇವರಿಲ್ಲ ಅಂತ ಈ ರೀತಿ ನಾವೊಂದು ವ್ಯವಹಾರ ಮಾಡಿದ ಹಾಗಾಗುತ್ತೆ ಅಂತ ಅನ್ನೋದು ನಿಮ್ಮ ಪ್ರಶ್ನೆ. ಖಂಡಿತ ವ್ಯವಹಾರನೇ ಅದು. ಕೃಷ್ಣ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಏನು ಯಾವಾಗಲೂ ಅವನು ಹೇಳೋದು ನೈಷ್ಕರ್ಮ್ಯ ಸಿದ್ಧಿ, ಕರ್ಮ ಮಾಡಿಯೂ ಕೂಡ ಕರ್ಮದ ಫಲದ ಅಪೇಕ್ಷೆಯಿಂದ ಮಾಡಬೇಡ ಅಂತ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋಸ್ತು ಅಕರ್ಮಣಿ ಅಂತ.
ಕೆಲಸ ಮಾಡಿದ ಮೇಲೆ ಕೆಲಸದ ಫಲ ಏನು ಅಂತ ಅನ್ನೋದನ್ನು ನೀನು ಹುಡುಕ್ಲಿಕ್ಕೆ ಹೋಗಬೇಡ. ನೀನು ಪ್ರಾಮಾಣಿಕವಾಗಿ ಮಾಡಿದ್ಯಾ, ಅದಕ್ಕೆ ಫಲವನ್ನು ಕೊಡುವ ವ್ಯವಸ್ಥೆ ಬೇರೆ ಮಾಡಿದ್ದಾರೆ. ಆ ಕೃಷ್ಣ ಸ್ವತಃ ಬಾಯಲ್ಲಿ ಬಿಟ್ಟು ಹೇಳ್ತಾನೆ, ನಾನು ನೋಡ್ಕೋತೇನೆ ಅದನ್ನು. ಯೋಗಕ್ಷೇಮಂ ವಹಾಮ್ಯಹಂ. ನಾವು ಯಾವುದೋ ಸಂಸ್ಥೆ ಹೇಳಿದಾಗ ಅದರ ಮೇಲೆ ನಂಬಿ ಅದರ ಹಿಂದೆ ಓಡ್ತೇವೆ. ಕೃಷ್ಣ ಹೇಳಿದರೆ ಅದರ ಬಗ್ಗೆ ನಮಗೆ ನಂಬಿಕೆ ಬರಲ್ಲ. ಹಾಗಾಗಿ ಕೃಷ್ಣ ಹೇಳಿದ, ನೀನು ನಿನ್ನ ಕೆಲಸ ಮಾಡು, ನಾನು ಅದರ ಫಲ ನೋಡ್ತೇನೆ ಅಂತ. ಸರಿ, ಈ ಥರ ನೀವು ಹೇಳ್ತೀರಿ. ಇನ್ನೊಂದು ಕಡೆ ಅದರಲ್ಲೇ ಫಲಸ್ತುತಿ ಇದೆ. ಈಗ ಕೃಷ್ಣಾಷ್ಟೋತ್ರ ಹೇಳಿದ್ರೆ ಅದ್ರ ಕೊನೆಯಲ್ಲಿ ಒಂದಿಷ್ಟು ಉದ್ದದ ಫಲಸ್ತುತಿ ಇದೆ. ವಿಷ್ಣು ಸಹಸ್ರನಾಮ ಹೇಳಿದ್ರೆ ಅದರಲ್ಲೂ ಕೊನೆಗೊಂದಿಷ್ಟು ಫಲಸ್ತುತಿ ಇದೆ. ನೀವು ಕೃಷ್ಣ ಹೇಳಿದ ಅಂತ ಹೇಳಿದ್ರಿ, ಆದರೆ ಪ್ರತಿ ಸ್ತೋತ್ರದಲ್ಲೂ ನೋಡಿದ್ರು ನಿಮಗೆ ಸುಜ್ಞಾನ ಬೇಕಾ, ಮಕ್ಕಳು ಬೇಕಾ, ಒಳ್ಳೆ ಹೆಂಡತಿ ಸಿಗ್ಬೇಕಾ ಅಥವಾ ಒಳ್ಳೆ ಗಂಡ ಸಿಗ್ಬೇಕಾ, ಇದನ್ನು ಮಾಡಿ ಅಂತಲೂ ಹೇಳಿದ ವಾಕ್ಯ ನಿಮ್ಮ ಶಾಸ್ತ್ರದಲ್ಲೇ ಇದೆ. ನೀವೇ ಕಾಂಟ್ರಡಿಕ್ಟರಿ ಮಾತಾಡುವುದು. ಒಂದು ಸರ್ತಿ ಫಲಾಪೇಕ್ಷೆ ಇಲ್ಲದೆ ಮಾಡಿ ಅಂತೀರಿ, ಇನ್ನೊಂದು ಕಡೆ ಫಲಾಪೇಕ್ಷೆ ಇರುವ ಹಾಗಿನ ಸ್ತೋತ್ರಗಳನ್ನು ನಮ್ಮ ಮುಂದೆ ಹೇಳಿ ಇದನ್ನು ಹೇಳಿಕೊಂಡ್ರೇ ನಿಮ್ಮ ಬದುಕಿಗೆ ಶ್ರೇಯಸ್ಸು. ಹಾಗಿದ್ರೆ ಮಾತ್ರ ದೇವರು ನಿಮ್ಮನ್ನು ರಕ್ಷಿಸ್ತಾನೆ, ವಂದಿಸ್ತಾನೆ, ಅಥವಾ ನಿಮ್ಮ ಬದುಕಿಗೆ ಶ್ರೇಯಸ್ಸನ್ನು ಒದಗಿಸ್ತಾನೆ ಅಂತ ಹೇಳ್ತೀರಿ. ಹೌದು, ಅದು ಹಾಗೆ ಕಾಣುತ್ತೆ. ಯಾವಾಗಲೂ ಒಂದು ಏರಬೇಕು ಅಂತಂದರೆ ಹಲವು ಮೆಟ್ಲುಗಳಿರ್ತವೆ, ಅನೇಕ ಹೆಜ್ಜೆಗಳಿಂದ ಒಂದೇ ಸರ್ತಿ 10ನೇ ಮೆಟ್ಲಿಗೆ ಹತ್ತಲಿಕ್ಕಾಗುತ್ತಾ? ಹಾಗೆ ಹತ್ತಲಿಕ್ಕೆ ಹೋದರೆ ಇದ್ದ ಹಲ್ಲೂ ಉದುರೋಗುತ್ತೆ. ಅದಕ್ಕೇನು ಮಾಡಬೇಕು? ಹಂತ ಹಂತವಾಗಿ ಹತ್ತಬೇಕು. ಅವರು ಆ ಹಂತಗಳನ್ನು ತೋರಿಸಿದ್ದು. ಅಲ್ಲಿ ಏನಿದೆ, ಒಂದು ವೇಳೆ ನಿನಗೆ ಈ ಫಲದ ಅಪೇಕ್ಷೆಯಿಂದ ಯಾವುದೋ ಒಂದು ಕ್ಷುದ್ರವಾದ ಶಕ್ತಿಯ ಕಡೆಗೆ ನೀನು ಬಾಗಿ ಅದನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ ಶ್ರಮ ಪಡುವುದಕ್ಕಿಂತ ನಿನಗೆ ಮೋಕ್ಷವನ್ನು ಕೊಡುವಂತಹ ತತ್ವಗಳೇ, ಮೋಕ್ಷವನ್ನು ನೀಡುವಂತಹ ದೈವತ ಶಕ್ತಿಗಳೇ ಈ ಲೌಕಿಕವಾದ ಫಲವನ್ನು ಕೊಡುವ ಸಾಮರ್ಥ್ಯ ಅದಕ್ಕಿವೆ. ಅದರಿಂದಾಗಿ ನಿನಗೀಗ ತಕ್ಷಣಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಅದನ್ನು ಅನುಸರಿಸು. ಯಾಕೆಂದರೆ ನಮ್ಮ ಜ್ಞಾನ ಎತ್ತರಕ್ಕೇರಿದ ಮೇಲೆ ಬೇಕು ಅಂತಲೇ ಅನಿಸಲ್ಲ. ಅವರು ಹೇಳುವುದೇನು ಅಂದರೆ, ಅಕಸ್ಮಾತ್ ನಿನಗೆ ಇಂಥ ಫಲಾಪೇಕ್ಷೆ ಇದ್ದರೆ ಮಾಡು ಅಂತ. ಫಲಾಪೇಕ್ಷೆಯನ್ನು ಮಾಡು, ಆ ಫಲಾಪೇಕ್ಷೆಗೆ ಈ ಕರ್ಮ ಮಾಡು ಅಂತ ಅವ್ರು ಹೇಳಲಿಲ್ಲ. ಅವ್ರು ಎಲ್ಲ ಕಡೆಯಲ್ಲೂ ಹೇಳುದು, ನಿನಗೆ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ನಿನಗೆ ಸ್ವರ್ಗಕಾಮನೆ ಇತ್ತು ಅಂದರೆ ನೀನು ಜ್ಯೋತಿಷ್ಠೋಮ ಯಾಗವನ್ನು ಮಾಡು ಅಂತ. ಹಾಗೆ ಇಲ್ಲಿಯೂ, ಯಾಕೆಂದರೆ ಅನೇಕ ಸ್ತರದ ಮಂದಿ ಇರ್ತಾರೆ ಅಂತಂದಾಗ ಅವರಿಗೂ ಧರ್ಮ ಬೇಕು, ನಂಬಿದವನಿಗೂ ಧರ್ಮ ಬೇಕು, ಅರ್ಧಮರ್ಧ ನಂಬಿದವನಿಗೂ ಧರ್ಮ ಬೇಕು, ನಂಬದೇ ಇದ್ದವನಿಗೂ ಧರ್ಮ ಬೇಕು. ಯಾಕೆಂದರೆ ತೋರ್ಪಡಿಗೆಗೆ. ನಾಸ್ತಿಕರಿಗೂ ದೇವರು ಬೇಕು ಬೈಲಿಕ್ಕೆ, ನಾಸ್ತಿಕರಿಗೂ ರಾಮ ಬೇಕು, ವಿರೋಧ ಪಕ್ಷಗಳಿಗೂ ರಾಮ ಬೇಕು, ಕ್ರೆಡಿಟ್ ತಗೊಳ್ಳಿಕ್ಕಾದ್ರೂ ಕೊನೆ ಪಕ್ಷಕ್ಕೆ ಬೇಕು. ಅದರಿಂದಾಗಿ ಅವರು ಯಾರು ಈ ಹೊತ್ತಿನಲ್ಲೇ ಬೇಕು ಅಂತ ಒಂದಿಷ್ಟು ಆ ಕಾರ್ಯಕ್ಕೋಸ್ಕರ ತಮ್ಮನ್ನು ತೊಡಗಿಸಿಕೊಂಡವರನ್ನ ಕಟ್ಟಿ ಹಾಕಿದರೆ ಅಥವಾ ಬಂಧನದಲ್ಲಿರಿಸಿದರೆ ನಾವು ಒಂದು ಸರ್ತಿ ಚಲಾವಣೆಗೆ ಬರ್ತೇವೆ. ಚಲಾವಣೆ ಬೇಕು ಅಂತ ಬಯಸುವವರಿಗೂ ದೇವರೇ ಬೇಕು. ಅದರಿಂದಾಗಿ ದೇವರನ್ನು ಬಿಟ್ಟು ಯಾರೂ ಇಲ್ಲ. ನಂಬುವುದಿಲ್ಲ ಅಂತ ಹೇಳುವನು ಕೂಡ ಇದು ನನ್ನ ಸುದೈವ ಅಂತಾನೆ. ಹೌದು, ದೈವನೇ ಇಲ್ಲ ಅನ್ನೋನು ಸುದೈವ ಎಲ್ಲಿಂದ ಬಂತು? ಅದರಿಂದಾಗಿ ನನಗೆ ಕರ್ಮಾಂಗಗಳನ್ನು ಮಾಡುವಾಗ ಅದರ ಫಲವನ್ನು ಹೇಳುವ ಉದ್ದೇಶ ಏನು ಅಂತಂದರೆ, ನಿನಗೆ ತಕ್ಷಣದಲ್ಲಿ ಈಗ ಅಷ್ಟರಿಂದಲೇ ಸಮಾಧಾನ ಆಗುತ್ತೆ. ಮೊದಲ ಸ್ಟೆಪ್ಪು ಅದೆಲ್ಲ ಆಮೇಲೆ ನೋಡೋಣ, ಮೋಕ್ಷ ಎಲ್ಲ ಆಮೇಲೆ ಆಯಿತು. ಈಗ ನಾನು ಬದುಕಬೇಕಾದ ನಾಳೆಯ ಇವತ್ತಿನ ಗತಿ ಏನು ಅನ್ನೋ ಪ್ರಶ್ನೆ ಬಂದಾಗಲೂ ಹಿಂಗೆ ಉತ್ತರ ಇಲ್ಲಿಂದ ಇದೆ ಅಂತ ಹೇಳಲಿಕ್ಕೋಸ್ಕರ ಆ ಫಲಗಳನ್ನು ಹೇಳ್ತಾರೆ. ಆದರೆ ಅದು ತಾತ್ಕಾಲಿಕ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತಸಾಂ. ಉಳಿದ ದೇವತೆಗಳಿಂದ ಅಥವಾ ನನಗೆ ಇಂತಹ ಫಲ ಬೇಕು ಅನ್ನುವ ಕರ್ಮಗಳಿಂದ ನಾವೇನು ಪಡಿತೇವೋ ಅದು ಶಾಶ್ವತ ಅಲ್ಲ, ತತ್ಕಾಲದ ಪರಿಹಾರ. ತತ್ಕಾಲದ ಪರಿಹಾರವನ್ನೇ ಈಗ ಕೆಲವೊಮ್ಮೆ ಆಪದ್ಧರ್ಮ ಅಂತ ಇರುತ್ತೆ. ಆಪತ್ತು ಕಾಲ ಬಂದಾಗ ಹೇಗೆ ಮಾಡಬೇಕು ಅಂತ. ಈಗ ಫಲವನ್ನ ಬಯಸಿ ಆದ್ರೂ ಮಾಡಪ್ಪ, ಮೊದಲು ಮಾಡುವುದೇ ಗೊತ್ತಿಲ್ಲ ಅಂದಾಗ ಮಗುವಿಗೆ ನಮಸ್ಕಾರ ಮಾಡು ಅಂತ ಹೇಳುವಾಗ ಚಾಕ್ಲೇಟ್ ಕೊಡ್ತೇನೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಮೊದಲು ಅದಕ್ಕೆ ಬಾಗಿ ನಮಸ್ಕಾರ ಮಾಡುವ ಒಂದು ಬುದ್ಧಿ ಬರಲಿ. ದೊಡ್ಡವರೇನೋ ಹಣ್ಣು ಕೊಡ್ತಾರೆ, ಇನ್ನೇನೋ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಸ್ವಾಮಿಗಳ ಹತ್ರ ಹೋದಾಗ ಏನೋ ಒಂದು ಉತ್ತುತ್ತೇನೋ ಹಣ್ಣು ಕೊಡ್ತಾರೆ ಎಂತಾದ್ರೂ ನಮಸ್ಕಾರ ಮಾಡುತ್ತೆ. ಸ್ವಲ್ಪ ಬುದ್ಧಿ ಬಂದ್ಮೇಲೆ ಗೊತ್ತಾಗುತ್ತೆ, ನಾನು ಯಾಕೆ ನಮಸ್ಕಾರ ಮಾಡುತ್ತಿದ್ದೇನೆ. ನಮಸ್ಕಾರ ಮಾಡುವುದರಿಂದ ನಾನು ಅವರಿಗಿಂತ ಹಿರಿಯ, ಅವರು ನನಗಿಂತ ಹಿರಿಯರು, ಅವರಿಂದ ನಾನು ಬಾಗಿದಾಗಲೇ ಅನುಗ್ರಹದ ಧಾರೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ, ಇದರಿಂದಲೇ ನನ್ನ ಬದುಕಿಗೆ ಶ್ರೇಯಸ್ಸಿದೆ ಅಂತ ಆಮೇಲೆ ಗೊತ್ತಾಗುತ್ತೆ. ಹಾಗಾಗಿ ದೇವರ ಹತ್ರ ವ್ಯಾಪಾರ ಮಾಡುವುದು ಅಂತ ಅನ್ನೋದು ಬುದ್ಧಿ ಬಂದ ಮೇಲೂ ಆಗಬಾರ್ದು. ಬುದ್ಧಿ ಬರುವ ತನಕ ಅದು ವ್ಯಾಪಾರ ಅಂತ ಅನಿಸೋದಿಲ್ಲ. ಮೊದಲು ಆಸಕ್ತಿ ಹುಟ್ಟಬೇಕು. ಆಸಕ್ತಿ ಹುಟ್ಟುವುದಕ್ಕೋಸ್ಕರ ಫಲ ಹೇಳ್ತಾರೆ. ಆಸಕ್ತಿ ಬಂದ್ಮೇಲೂ ಆ ಆಸಕ್ತಿ ಅನ್ನೋದು ಫಲದಲ್ಲಿರಬಾರ್ದು, ಭಗವಂತನಿಗೆ ಹೋಗಬೇಕು. ಹಾಗೆ ಭಗವಂತನಡೆಗೆ ಹೋದಾಗ ಆಮೇಲೆ ನೈಷ್ಕರ್ಮ್ಯ ಸಿದ್ಧಿ ಅಂತ ಅನ್ನೋದು ತಾನಾಗಿಯೇ ಆಗತ್ತೆ ಅನ್ನುವ ದೃಷ್ಟಿಯಿಂದ ಈ ಫಲಗಳನ್ನು ಮಾಡಿ ಅಂತ ಕೆಲವೊಂದು ಕಡೆ ಹೇಳಿದ ಹಾಗೆ ಕಂಡ್ರೆ ಅದು ಕೇವಲ ನಮ್ಮನ್ನು ಕಾರ್ಯದಲ್ಲಿ ಪ್ರಚೋದನೆಗೊಳಿಸುವುದಕ್ಕೋಸ್ಕರ ಹೇಳುವುದು ಹೊರತು ನಾವು ಆ ರೀತಿ ಮಾಡಿಯೇ ಮಾಡಬೇಕು ಅನ್ನೋದಕ್ಕಲ್ಲ. ಕೊನೆಗೆ ತಾತ್ಪರ್ಯ ಏನು? ಎಲ್ಲ ಕರ್ಮಗಳನ್ನು ಮಾಡುವಾಗಲೂ ಕೂಡ ಭಗವಂತನ ಪ್ರೀತಿ ಅನ್ನುವುದೇ ಇಟ್ಟುಕೊಂಡು ಮಾಡಿದರೆ ಅದು ಬಂಧಕ ಆಗುವುದಿಲ್ಲ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ.
ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಯಜ್ಞರೂಪವಾಗಿ ಭಗವಂತನಿಗೆ ಅರ್ಪಣೆಯಾದಾಗಲೇ ಅದು ಬಂಧಕ ಆಗುವುದಿಲ್ಲ ಅನ್ನೋದೇ ಕೃಷ್ಣನ ಮಾತು. ಆಯ್ತು ಆಚಾರ್ಯ, ಇದು ಡೀಟೇಲ್ಡ್ ಆನ್ಸರ್. ಈಗ ಪುನಃ ಕೇಳಿದ್ರು ಕೂಡ ನಮಗೆ ನೀಟಾಗಿ ಅರ್ಥ ಆಗುವಂಥ ಒಂದು ಆಚಾರ್ಯ. ಈಗ ಎಲ್ಲ ಕರ್ಮಾಚರಣೆಯ ನಂತರದಲ್ಲಿ ಅಥವಾ ಕೃಷ್ಣಾರ್ಪಣ ಮಸ್ತು ಅಂತ ಹೇಳೋಕ್ಕಿಂತ ಮುಂಚೆ ನಾಹಂ ಕರ್ತ ಹರಿಕರ್ತ ಅಂತ ಹೇಳ್ತಾ ಹೋಗ್ತೀವಿ. ನಮ್ಮ ಪುಣ್ಯ ಸಾಧನೆಯಿಂದ ಯಾವುದಾದ್ರೂ ಮತ್ತೊಂದು ಸಾಧನೆಗೆ ಅದು ನಮ್ಮ ಅನುಕೂಲ ಆಗುತ್ತೆ, ಇದು ನಮಗೆ ದೇವರು ಪ್ರೇರೇಪಿಸ್ತಾನೆ ಅಂತ ಈಗ ನಮಗೆ ತಿಳಿದು ಬಂದ ವಿಷಯ. ಹೀಗಾಗೋದಾದರೆ ನಾವು ಮಾಡುವ ಪಾಪಕರ್ಮಗಳಿಗೂ ಕೂಡ ಅಥವಾ ನಮಗೆ ದೇವರು ಮಾಡಿಸ್ತಾನೆ ಅನ್ನೋದಾದರೆ ಆ ಪಾಪವನ್ನು ನಾವ್ಯಾಕೆ ಭೋಗಿಸ್ಬೇಕು ಅಂತ ಒಂದು ಪ್ರಶ್ನೆ. ಒಳ್ಳೆಯ ಪ್ರಶ್ನೆ. ನಿಜವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ. ನಮ್ಮ ಮನೆಗೆ ಯಾವುದಾದ್ರೂ ಸತ್ಕರ್ಮ ಮಾಡಿಸ್ಲಿಕ್ಕೆ ಯಾರಾದರೂ ಪುರೋಹಿತರು ಯಾರಾದರೂ ಬರ್ತಾರೆ ಅಲ್ವಾ? ಹೌದು. ಬಂದಾಗ ನಮ್ಮ ನಕ್ಷತ್ರಗಳನ್ನೆಲ್ಲ ತಗೊಂಡು ಮಾಡ್ತಾರೆ. ಹೌದು. ಆಮೇಲೆ ಹೋಗುವಾಗ ಅವರಿಗೊಂದು ಕ್ರಿಯಾ ದಕ್ಷಿಣೆ ಅಂತ ಏನೋ ಕೊಟ್ಟು ಕಳಿಸ್ತೇವೆ. ಕರ್ಮ ಮಾಡಿದವರು ಯಾರು? ನಾವು. ಮಾಡಿಸಿದ್ಯಾರು? ಅವರು. ಫಲ ಯಾರಿಗೆ? ನಮಗೆ. ಯಾಕೆ? ಕರ್ಮ ಮಾಡಿದ್ದಕ್ಕೆ. ಮಾಡಿಸಿದ್ಯಾರು? ಅಂದರೆ ಇಲ್ಲಿ ಪುರೋಹಿತರು ತನಗೋಸ್ಕರ ಅಂತ ಮಾಡಲ್ಲ, ಆ ಯಜಮಾನನಿಗೋಸ್ಕರ ಅಂತ ಮಾಡ್ತಾರೆ. ಹಾಗೆ ಭಗವಂತ ತನಗೋಸ್ಕರ ಅಂತ ಮಾಡಲ್ಲ. ಆ ಜೀವನ ಕರ್ಮದಲ್ಲಿ ಅಂತಹದ್ದಿರುತ್ತೆ ಕರ್ಮ ಮಾಡಲಿಕ್ಕೆ ಅಂತ, ಅದನ್ನು ಅವನು ಮಾಡಿಸ್ತಾನಷ್ಟೇ. ಅವನ ಸ್ವಭಾವಕ್ಕೆ ಅನುಗುಣವಾಗಿ ಮಾಡ್ತಾನೆ ಹೊರತು ಅವನಿಂದ ಈ ಕರ್ಮ ಮಾಡಿಸಿ ಅವನೇ ತಪ್ಪು ಮಾಡಿಸಿ, ಈಗ ಚೂಟುದು ತೂಗುದು ಅನ್ನೋ ಥರ ಆಯ್ತಿದೆ. ಅವನೇ ಚೂಟಿ ಅಯ್ಯೋ ಪಾಪ ಅಂತ ಅವನೇ ತೂಗಿದ ಹಾಗೆ ನಮ್ಮ ಮೇಲ್ನೋಟಕ್ಕೆ ಕಾಣಿಸುತ್ತೆ. ವಸ್ತುತಃ ಅವನು ತನ್ನ ವೈಯಕ್ತಿಕ ಹಿತಾಸಕ್ತಿಯಿಂದ ಹಾಗೆ ಮಾಡಿದ್ದಲ್ಲ. ಜೀವನ ಸ್ವಭಾವದಲ್ಲಿ ಯೋಗ್ಯತೆಯಲ್ಲಿ ಅವನದ್ದೇ ಆದೊಂದು ಕರ್ಮ ಇದೆ. ಆ ಕರ್ಮ ಹೇಗೆ ನಡಿಬೇಕೋ ಅದನ್ನು ಅವನು ಮಾಡಿಸ್ತಿರ್ತಾನೆ. ಅವನು ಕೇವಲ ಅಗ್ನಿಮೀಳೆ ಪುರೋಹಿತಂ, ಅವನು ಕೇವಲ ಪುರೋಹಿತನಾಗಿ ಕರ್ತವ್ಯ ಮಾಡ್ತಾನೆ ಹೊರತು ನಮ್ಮ ಪರವಾಗಿ ಕರ್ತವ್ಯ ಮಾಡಿದ್ರೆ ನಮ್ಗೆ ಅದು ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಅದು ಮಾಡದೆ ನಾವು ಮುಂದೆ ಹೋಗೋಂಗಿಲ್ಲ. ನಮ್ಮ ಪಾಲಿನದ್ದನ್ನು ನಾವು ಅನುಸರಿಸಿಯೇ ಅನುಭವಿಸಿಯೇ ಮುಂದೆ ಹೋಗ್ಬೇಕಾದ್ರಿಂದಾಗಿ ಒಳ್ಳೆಯ ಕೆಲಸವನ್ನು ಮಾಡಿಸೋನವನೇ, ಕೆಟ್ಟ ಕೆಲಸವನ್ನು ಮಾಡಿಸೋನವನೇ. ಆದರೆ ಆ ಒಳ್ಳೆಯ ಕೆಲಸ ಕೆಟ್ಟ ಕೆಲಸದಲ್ಲಿ ಮಾಡುವಾಗ ನಮಗೊಂದು ಭ್ರಮೆ ಇದೆ, ನಾನೇ ಮಾಡುವುದು ಅಂತ. ಯಾವಾಗ ನಾನೇ ಮಾಡುವುದು ಅನ್ನುವ ಭ್ರಮೆ ಇರುತ್ತೋ ಅಲ್ಲಿಯ ತನಕ ಅದು ನನಗಂಟುತ್ತೆ. ಯಾವಾಗ ಈ ಕಾರ್ಯ ನಾನು ಮಾಡುವುದಲ್ಲ, ನನಗೆ ಇದು ಒಂದು ಅನಿವಾರ್ಯವಾಗಿ ಮಾಡಬೇಕಾದ ಪ್ರಸಂಗ ಬಂದಿದೆ, ಮಾಡಿಸ್ತಾ ಇರೋನು ಯಾರೋ ಇದ್ದಾನೆ ಅಂತ ಅವನು ಗೊತ್ತಾಗಿ ಆ ಕೆಲಸ ಮಾಡುವುದು ಅಂತ ಆದಾಗ ಅವನಿಗೆ ಆ ಕರ್ಮದ ಲೇಪ ಇಲ್ಲ. ಸಾಧಕ ಅಂತ ಅನಿಸಿಕೊಳ್ಳೋನು ಯಾವಾಗ ದೊಡ್ಡವನಾಗ್ತಾನೆ ಅಂತಂದ್ರೆ, ನಾನು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಪ್ರಚೋದಕನಾಗಿರುವವನಷ್ಟೇ ಭಗವಂತ ಹೊರತು ಅದರ ಎಲ್ಲ ಕರ್ಮಾಂಗಗಳು ನನಗೋಸ್ಕರ ದೇವರು ಮಾಡಿಸ್ತಾ ಇದ್ದಾನೆ. ಯತ್ರ ತ್ರಿಸರ್ಗೋ ಮೃಷ, ಅವನ ವೈಯಕ್ತಿಕವಾದ ಲಾಭ ಏನೂ ಇಲ್ಲ. ಹಾಗಾಗಿ ಭಗವಂತ ಯಾವುದೇ ಕರ್ಮ ಮಾಡ್ತಾನೆ ಅಂತಂದರೆ ಅದರ ಉದ್ದೇಶ ಅದು ನಮ್ಮ ಒಳ್ಳೆಯದಕ್ಕೆ ಹೊರತು ಅವನಿಗೆ ವೈಯಕ್ತಿಕವಾಗಿ ಏನೂ ಅಲ್ಲ. ಅದರಿಂದಾಗಿ ನಾವೇ ಆ ಫಲವನ್ನು ಉಣಬೇಕು ಹೊರತು ಅವನು ಉಣುವ ಹಾಗಿಲ್ಲ ಅಷ್ಟೇ. ಆಚಾರ್ಯ, ಈಗ ಒಂದು ಡಿಫ್ರೆಂಟ್ ಆ್ಯಂಗಲಿಂದ ಪ್ರಶ್ನೆ ಕೇಳೋದಾದರೆ, ವೈಶ್ವಾನರ ಯಜ್ಞ ಅಂದರೆ ಏನು, ಅದರ ಮಹತ್ವ ನಾವು ತಿಳಿಯಬೇಕಾದ್ರೆ ಏನೇನು ಸ್ಟೆಪ್ಸ್ ಇದೆ ಅನ್ನೋದಾದರೆ? ಕೃಷ್ಣ ಗೀತೆಯಲ್ಲಿ ಹೇಳಿದ ಶಬ್ದ ಅದು. 15ನೇ ಅಧ್ಯಾಯ ಇಡೀ ಗೀತೆಯ ಸಾರ. ಗೀತೆ ಅನ್ನೋದು ಮಹಾಭಾರತದ ಸಾರ, ಮಹಾಭಾರತ ಅನ್ನೋದು ಸಕಲ ಶಾಸ್ತ್ರಗಳ ಸಾರ. ಆದ್ದರಿಂದಾಗಿ ಗೀತೆಯಲ್ಲಿ ಬಂದ ಈ ಮಾತು ನಮ್ಮ ಬಹುಶಃ ನಿತ್ಯದ ಅನಿವಾರ್ಯವಾದ ಅಂಗಗಳಲ್ಲಿ ಒಂದು. ವೈಶ್ವಾನರ ಯಜ್ಞ ಅಂದರೆ ಏನು? ಆಹಾರ ಸ್ವೀಕಾರ, ಅನ್ನ ಸ್ವೀಕಾರ ಮಾಡೋದು. ಅನ್ನ ಅಂದರೆ ಮತ್ತೆ ನಮಗೆ ತಲೆಯಲ್ಲಿ ಬರೋದು ಬರೀ ಬೇಯಿಸಿದ್ದು ಅಂತ. ಅನ್ನ ಅಂದರೆ ಬೇಯಿಸಿದ್ದು ಅಂತ ಅರ್ಥ ಅಷ್ಟೇ ಅಲ್ಲ. ನಾವು ಯಾವುದನ್ನೆಲ್ಲ ತಿಂತೇವೋ, ಯಾವುದರಿಂದ ಹಸಿವು ನೀಗುತ್ತೋ, ನೀರು ಕೂಡ ಒಂದು ಅನ್ನವೇ. ಯಾಕೆಂದರೆ ನೀರನ್ನು ಕೂಡ ನಾವು ಕೃಷಿ ಆದಾಗ ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ಘಟಘಟ ಕುಡಿತೇವೆ. ಆದರೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಅದನ್ನು ಸಿಪ್ ಮಾಡಬೇಕು ಅಂತ. ಚೆನ್ನಾಗಿ ಅದು ಬಾಯಿಯ ಲಾಲಾರಸದ ಜೊತೆಗೆ ಸೇರಿಕೊಂಡು ಒಳಗೆ ಹೋದರೆ ಅದು ತುಂಬ ಕೆಲಸ ಮಾಡುತ್ತೆ. ಕುಡಿ ತಪ್ಪು ಅಂತಲ್ಲ, ಆದರೆ ಅದರ ಪರಿಣಾಮ ಹೆಚ್ಚು ನಮಗೆ ಕಾಣುವುದು ನಿಧಾನಕ್ಕೆ ಕುಡಿದ್ರೆ. ಹಾಗಾಗಿ ಅನ್ನ ಅಂತಂದಾಗ ದೇಹಕ್ಕೆ ಯಾವುದೆಲ್ಲ ಹೋಗುತ್ತೋ ಜೀರ್ಣಕ್ಕೆ ಅನುಕೂಲಕರವಾಗಿ ಅಥವಾ ಹಸಿವನ್ನು ನೀಗಿಸುವುದಕ್ಕಾಗಿ ಅದೆಲ್ಲವೂ ಅನ್ನವೇ. ಹಾಗಾಗಿ ಅಂತಹ ಅನ್ನವನ್ನು ಸ್ವೀಕರಿಸುವುದು ಅನ್ನುವುದೇ ಒಂದು ಯಜ್ಞ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ. ನಾವು ತಿನ್ನುವ 4 ಬಗೆಯ ಅನ್ನಗಳನ್ನು ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ ಅಂತ ಕರೀತಾರೆ. ಅದನ್ನು ವಿಶೇಷವಾದ ಪದಾರ್ಥ ಮಾಡಿದರೆ ಅದು ಈ ಭಕ್ಷ್ಯ ಪದಾರ್ಥ. ಸಹಜವಾಗಿ ಅನ್ನ, ಸಾರು ಇತ್ಯಾದಿಗಳೆಲ್ಲ ಇರುವಂಥದ್ದು ಭೋಜ್ಯ. ಚೆನ್ನಾಗಿ ಸುರಿದು ತಿನ್ನುವಂಥದ್ದೆಲ್ಲ ಚೋಷ್ಯ, ಸವಿದು ತಿನ್ನುವುದು ಅಂತ.
ಇನ್ನು ಕೆಲವೊಂದೆಲ್ಲ ನೆಕ್ಕುದು ಸುಮ್ಮನೆ ಅದೊಂದು ಬಾಯಿ ಚಪ್ಪರಿಸಲಿಕ್ಕೆ ಅಂಥದ್ದು ಲೇಹ್ಯ ಅಂತ. ಹೀಗೆ 4 ಥರದ ಅನ್ನಗಳನ್ನು ನಾವು ಸ್ವೀಕರಿಸ್ತೇವೆ. ಸ್ವೀಕರಿಸಿದ್ದನ್ನು ಒಳಗೆ ಹೋದ ಮೇಲೆ ಪ್ರಾಣ ಮತ್ತು ಅಪಾನ ಅನ್ನುವ 2, ಉಸಿರು ಒಳಗೆ ಹೋಗುವಾಗ ಪ್ರಾಣ, ಉಸಿರು ಹೊರಗೆ ಬಿಡುವಾಗ ಅಪಾನ, ಈ 2 ಥರದ ಶಕ್ತಿಗಳು ಮಧ್ಯದಲ್ಲಿ ಇರುವ ಅನ್ನವನ್ನು ಚೆನ್ನಾಗಿ ಪ್ರೆಸ್ ಮಾಡಿದಾಗ ತಾನೇ ವೈಶ್ವಾನರನಾಗಿ ಭಗವಂತ ಈ ಅನ್ನದ ಪಚನ ಕ್ರಿಯೆಯನ್ನು ಮಾಡ್ತಾನೆ ಅಂತ ಹೇಳುವುದು. ಹಾಗಾಗಿ ವೈಶ್ವಾನರ ಯಜ್ಞ ಅಥವಾ ಭೋಜನ ಯಜ್ಞ ಅಂತ ಕರೆದ್ರೆ ನಾವು ಪ್ರತಿಯೊಂದು ಕಾರ್ಯವನ್ನು ಕೂಡ ನೋಡಿ, ಅವರಿಗೆ ಎಷ್ಟು ಅದ್ಭುತವಾದ ಚಿಂತನೆ ಅಂದರೆ, ಪ್ರತ್ಯೇಕವಾಗಿ ನಾವೊಂದು ಯಜ್ಞ ಮಾಡಲಿಕ್ಕಾಗಲ್ಲ, ಆದರೆ ನಿತ್ಯ ಊಟ ಅಂತೂ ಮಾಡ್ತೀರಾ? ಹೌದು. ಊಟ ಮಾಡುವುದನ್ನೇ ಯಜ್ಞವಾಗಿ ಬದಲಾಯಿಸಿಕೊಂಡ್ರೆ ನಿತ್ಯ ಹೋಮ ಮಾಡಿದ ಪುಣ್ಯ ಬಂತಲ್ವ. ಅಲ್ಲೇ ನಾವು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪಗಳನ್ನು ಚಿಂತಿಸಿ ಅವುಗಳ ಮೂಲಕವೇ ಭಗವಂತನಿಗೆ ಆಹುತಿಯನ್ನು ಸಮರ್ಪಿಸುವುದು. ಹಾಗಾಗಿ ನಾವು ಮಾಡುವ ಒಂದು ಸಾಮಾನ್ಯ ನಿತ್ಯದ ಅನಿವಾರ್ಯ ಕರ್ಮವನ್ನೇ ಅತ್ಯಂತ ಅಗತ್ಯದ ಶ್ರೇಷ್ಠ ಕರ್ಮವನ್ನಾಗಿಸುವ ಒಂದು ವ್ಯವಸ್ಥೆಯೇ ವೈಶ್ವಾನರ ಯಜ್ಞ. ಹಾಗಾಗಿ ವೈಶ್ವಾನರ ಯಜ್ಞ ಅಂತ ಅನ್ನೋದು ಹೇಗೆ ಮಾಡಬಾರ್ದು, ಓಡಾಡ್ಕೊಂಡು ಮಾಡಬಾರ್ದು. ದರ್ಶಿನಿಗಳಲ್ಲಿ ನಾವು ಓಡಾಡ್ಕೊಂಡು ತಿನ್ನೋದಾಗುತ್ತೆ. ಪ್ರಾಣಿಗಳಿಗೆ ಆ ಸ್ವಭಾವ, ತಿನ್ಕೊಂಡು ಹೇಳ್ಕೊಂಡು ಓಡ್ತಾ ಇರ್ತಾರೆ. ನಾವು ಹಾಗೆ ತಿನ್ನಬಾರ್ದು. ಒಂದು ಕಡೆ ಕೂತು ಚೆನ್ನಾಗಿ ಅದಕ್ಕೊಂದು ಯಜ್ಞ ಅಂತಂದಾಗ ಅದಕ್ಕೊಂದು ಭೂಮಿಯ ಸಂಪರ್ಕ ಬೇಕು. ಅದಕ್ಕೋಸ್ಕರ ಒಂದು ಕಡೆ ಕೂತು ತಿನ್ನುವಾಗಲೂ ಅದನ್ನು ಸಮರ್ಪಣೆ ಮಾಡಿ ಸ್ಮರಿಸಿ ತಿನ್ನಿ. ಭಗವಂತನಿಗೆ ಭಗವಂತನ ನಿವೇದನೆ ಇದು ಅಂತ ಸ್ಮರಿಸಿ ತಿನ್ನಿ. ಇಷ್ಟು ಸಹಜವಾಗಿ ಆಹಾರವನ್ನು ಶ್ರದ್ಧೆಯಿಂದ ಸ್ವೀಕರಿಸಿದರೆ ಮನಸ್ಸು ಶುದ್ಧ ಆಗುತ್ತೆ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ. ಆಹಾರ ಶುದ್ಧಿ ಇಲ್ಲದೇ ಇರುವುದರಿಂದಲೇ ನಮ್ಮ ಇವತ್ತಿನ ಎಷ್ಟೋ ಥರ ಮಾನಸಿಕ ವಿಚಲನೆಗೆ ಅಥವಾ ಚಾಂಚಲ್ಯಕ್ಕೆ ಕಾರಣ. ಹಾಗಾಗಿ ಆ ಶುದ್ಧಿ ಅನ್ನೋದನ್ನು ಸಂಪಾದಿಸಲಿಕ್ಕೋಸ್ಕರ ವೈಶ್ವಾನರ ಯಜ್ಞವನ್ನು ನಾವೆಲ್ಲರೂ ಮಾಡಬೇಕು ಅಂತ ಹೇಳುವಂಥದ್ದು. ಈಗ ಈ ಡೀಟೇಲ್ಡ್ ಆನ್ಸರ್ ಇಂದ ಸುಮಾರು ವಿಷಯ ಅರ್ಥ ಆಗಿರುತ್ತೆ ಆಚಾರ್ಯ. ಇವಾಗ ಒಂದು ಸ್ಟೆಪ್ ಮುಂದೆ ಹೋಗೋದಾದರೆ, ಇವಾಗ ಮನೆಯಲ್ಲಿ ಸಂಧ್ಯಾ ವಂದನೆ ಮಾಡೋದಾಗಿರಲಿ ಅಥವಾ ದೇವ್ರ ಪೂಜೆ ಮಾಡೋದಾಗಿರಲಿ, ಮನಸ್ಸಿನ ನಿರ್ಮತೆಯನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ದೇವರ ಮನೆ ಹೊರಗೆ ಅಥವಾ ದೇವರ ಮನೆ ಒಳಗಡೆ, ಅದು ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾವು ಮನಸ್ಸಿನ ನಿರ್ಮತೆಯನ್ನು ಕಾಪಾಡ್ಕೋಬೇಕು. ಈ ನಿಟ್ಟಿನಲ್ಲಿ ನಾವು ಏನೇನು ಅನುಷ್ಠಾನಗಳನ್ನು ಮಾಡ್ಕೋಬೇಕು ದೈನಂದಿನ ಚಟುವಟಿಕೆಗಳಲ್ಲಿ? ತುಂಬ ವಿಸ್ತಾರವಾಗಿ ಹೇಳಬೇಕಾಗುತ್ತೆ. ಆದರೆ ಸದ್ಯ ನೇರವಾಗಿ ಹೇಳೋದಾದರೆ ಸ್ವಚ್ಛ ಭಾರತ ಅಂತ ನಾವು ಇದು ಹೇಳ್ತಾ ಇದ್ದೀವಿ. ಹೌದು. ಸ್ವಚ್ಛ ಭಾರತ ಅಂದರೆ ಏನು? ನಮ್ಮ ವಾತಾವರಣ ಕ್ಲೀನಾಗಿ ಇಟ್ಕೊಳ್ಳೋದು. ಆದರೆ ನಾವೇನು ಮಾಡ್ತಿದ್ದೀವಿ? ಗಲೀಜಿರುತ್ತೆ ಅಲ್ಲಿ. ಅಲ್ಲ, ಗಲೀಜಿರುವುದು ಪ್ರಶ್ನೆ ಅಲ್ಲ, ಇಲ್ಲಿರುವ ಕಸವನ್ನು ಇನ್ನೊಂದು ಕಡೆ ಹಾಕ್ತಾ ಇದ್ದೀವಿ. ಕಾಣದ ಕಡೆಗೆ ಹಾಕಿಡುವುದು ಸ್ವಚ್ಛ ಭಾರತ ಅಂತ ಕಾಣಿಸ್ತಿದೆ. ವಸ್ತುತಃ ಕಸ ಹುಟ್ಟದಂತೆ ಮಾಡುವುದು ಸ್ವಚ್ಛ ಭಾರತ. ಕಸ ಅದು ಹೊರಗೆ ಬರಲೇಬಾರದು. ಅಂದರೆ ಏನೇನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಯಾಕೆಂದರೆ ಕೃಷ್ಣ ಹೇಳಿದ ಮಾತನ್ನು ನಾನು ನೆನಪಿಸ್ಕೊಳ್ಳೋದು, ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೇಲಾಜನ ಕುಶೋತ್ತರಂ ಅಂತ ಕೃಷ್ಣ ನಾವು ಸಂಧ್ಯಾ ವಂದನೆ, ಜಪ, ಅನುಷ್ಠಾನ, ಪೂಜೆ ಏನೇ ಸತ್ಕರ್ಮ ಮಾಡಬೇಕಾದ್ರೂ ಹೇಗಿರಬೇಕು ಅನ್ನೋದಕ್ಕೋಸ್ಕರ ಕೊಟ್ಟ ಮೊದಲ ಅಡಿಪಾಯದ ಸಾಲು 6ನೆಯ ಅಧ್ಯಾಯದಲ್ಲಿ ಬಂದ ಆತ್ಮ ಸಂಯಮ ಯೋಗದ ಮಾತಿದು. ಮೊದಲು ದೇಶ ಶುದ್ಧಿ ಇರಬೇಕು. ಅಂದರೆ ನಾವು ಕೂತಾಗ ನಾವಿಲ್ಲಿ ಕೂತ್ರೆ ಯಾರೂ ನಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ ಅನ್ನುವಷ್ಟು ಧೈರ್ಯ ಇರಬೇಕು. ಕಣ್ಣು ಮುಚ್ಚಿ ಹೇಳುವಾಗ ಜಮದಗ್ನಿಯ ತಲೆ ಹೋದಾಗೆ ನಮ್ಮ ತಲೆ ಹೋದರೆ ಬದುಕುದು ಹೇಗೆ? ಮೊದಲು ನಮ್ಮ ಸುತ್ತ ಇರುವ ವಾತಾವರಣ ಧಾರ್ಮಿಕ ವಾತಾವರಣ ಆಗಿರುವ ಹಾಗೆ ಇರುವಂತೆ ನಾವು ಬದುಕಬೇಕು. ಅಂದರೆ ಮೊದಲು ದೇಶ ಶುದ್ಧಿ ಅಂದರೆ ಕೇವಲ ನಾನು ಹೇಳ್ತಾ ಇರೋದು ದೇಶ ಶುದ್ಧಿ ಅಂದರೆ ಒಂದು ಸ್ವಚ್ಛ ಭಾರತವೇ. ನಾವು ಮನೆಗೆ ತರುವಾಗಲೇ ಪ್ಲಾಸ್ಟಿಕ್ ಬರದ ಹಾಗೆ ಮಾಡೋದು ಉತ್ತಮ. ನಾವು ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬಳಸ್ಬೋದು ಅದಕ್ಕೆ ಪರ್ಯಾಯವಾಗಿ ಏನೇನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕು. ದೇಶ ಶುಚಿ ಆಗುವುದು ಅಂದರೆ ನಾವು ಪ್ರತಿಯೊಂದು ಬಳಸುವ ಪದಾರ್ಥದಿಂದ ಶುಚಿತ್ವ ಕಾಪಾಡಿಕೊಳ್ಬೇಕು. ಸರಿ, ಸ್ವಚ್ಛ ಭಾರತ ಬಿಡೋಣ, ಒಳಗೆ ಬರೋಣ. ನಮ್ಮ ಊರು ಸ್ವಚ್ಛ ಆಗಿರಬೇಕು. ನಮ್ಮ ಮನೆ ಮುಂದೆ ಇರುವ ಕಸ ಕಡ್ಡಿಗಳನ್ನು ನಾವೇ ಆದಷ್ಟು ಅಲ್ಲಿ ಬೀಳದ ಹಾಗೆ ನೋಡ್ಕೊಳ್ಬೇಕು, ನಮ್ಮ ಕರ್ತವ್ಯ ಅದು. ನಾವು ಮನೆ ಅಂದರೆ ದೇವ್ರ ಕೋಣೆ ಮಾತ್ರ ಸ್ವಚ್ಛ ಇರಬೇಕು ಅಲ್ಲ, ನಮ್ಮ ಮನೆ ಎಲ್ಲ ಭಾಗವೂ ಸ್ವಚ್ಛ ಇರಬೇಕು. ಅದೇನಂದರೆ ಯಾರಾದರೂ ಗೆಸ್ಟ್ ಬಂದರು ಅಂದರೆ ಒಂದು ರೂಮಿಗೆಲ್ಲ ಡಂಪ್ ಆಗುತ್ತೆ, ಅದಲ್ಲ. ಎಲ್ಲಿದ್ದರೂ ಯಾರು ಬೇಕಾದ್ರೆ ಯಾವಾಗ ಬಂದರು ಹಾಗಂತ ಹೇಳಿ ಅದು ಸಂಗ್ರಹಾಲಯದ ರೀತಿ ಅಂದರೆ ಯಾವುದು ವಸ್ತು ಸಂಗ್ರಹಾಲಯದ ರೀತಿ ಶುಚಿಯಾಗಿರಬೇಕು, ಗೆರೆಯಲ್ಲಿ ಗೋಡೆಯಲ್ಲಿ ಒಂದು ಗೆರೆನೂ ಬೀಳಬಾರ್ದು ಅಲ್ಲ. ಆದಷ್ಟು ಅದರದ್ದೊಂದು ಒಪ್ಪ ಓರಣ ಅಂತ ಇರುತ್ತೆ, ಆ ಥರ ಅದನ್ನು ಉಳಿಸ್ಕೋಬೇಕು. ದೇವರ ಕೋಣೆಗೆ ಬಂದಾಗ ಅಲ್ಲೂ ನಾವು ಕೂಡುವ ಜಾಗ ಚಂದ ಇರಬೇಕು. ಅದಕ್ಕಾಗಿ ಬಳಸಿಕೊಳ್ಳುವ ಆಸನ ಅಷ್ಟೇ ಚೇಲ, ಅಜಿನ, ಕುಶ. ಸಾಧ್ಯವಾದರೆ 3. ಅದು 3 ಯಾವುದು ಅಂದರೆ, ಒಂದು ಅಜಿನ ಅಂದರೆ ಕೃಷ್ಣ ಅಜಿನ ಅಂತ. ಇವತ್ತು ಆ ಬಳಕೆಯನ್ನು ನಾವು ತೊಗೊಂಡು ಬಂದು ಮಾಡ್ಲಿಕ್ಕೆ ಕಷ್ಟ ಇದೆ. ಯಾಕಂದರೆ ನಮ್ಮ ಇವತ್ತಿನ ಕಾನೂನು ಹಾಗಿದೆ.
ಇಲ್ಲ ಅಂತಂದರೆ ಅದು ಎರಡು ಬಳಸ್ಕೊಳ್ಬಹುದು. ಒಂದು ಕಂಬಳಿ, ಅದರ ಮೆತ್ತನೆಯ ಕಂಬಳಿ ಬರುತ್ತೆ, ಅಥವಾ ರೇಷ್ಮೆಯ ಬಟ್ಟೆ, ಅದರ ಕೆಳಗೆ ಈ ದರ್ಭೆಯ ಹಾಸು, ಅದು ಕೂಡ ಏನೇನೋ ಹುಲ್ಲು ತರ್ತಾರೆ, ಸರಿಯಾದ ಸಿಗುತ್ತೆ. ಸಿಕ್ಕಿದ್ರೆ ಅದನ್ನಷ್ಟು ಬಳಸಿಕೊಂಡ್ರೆ ಭೂಮಿಯಲ್ಲಿ ಯಾವಾಗಲೂ ಅಘಶಕ್ತಿ ಅಂತ ಕೆಳಗೆ ಎಳಿತಾ ಇರುತ್ತೆ ನಮ್ಮನ್ನು. ಅದು ಸಹಜ, ಅದು ಭೂಮಿಯ ಧರ್ಮ. ಅದು ನಾವು ಕೂಡ ಸಾಧನೆ ಮಾಡಿದ ಏನೇ ಕರ್ಮವನ್ನು ಕೂಡ ಬರೀ ನೆಲದಲ್ಲಿ ಕೂತು ಮಾಡಬಾರ್ದು ಅಂತ ಹೇಳೋದು ಇದೇ ಕಾರಣಕ್ಕೆ. ಯಜ್ಞಕ್ಕೂ ಕೂಡ ಊಟಕ್ಕಾಗುವಾಗ ಮಣೆ ಹಾಕೊಳ್ಳಿ ಅಂತಾರೆ. ಯಾಕೆಂದರೆ ಬರೀ ನೆಲದಲ್ಲಿ ಕೂಡಬಾರ್ದು ಅಂತ. ಬರೀ ನೆಲದಲ್ಲಿ ಕೂತು ಅದನ್ನು ಮಾಡಿದರೆ ನಾವು ಅಷ್ಟು ಒಳ್ಳೆ ಕೆಲಸ ಮಾಡುವಾಗ ಕಳ್ಕೊಳ್ತಾ ಹೋಗ್ತೀವಿ ದೇಹದಲ್ಲಿ. ನಮ್ಮ ದೇಹದಲ್ಲಿ ಸ್ಪಿರಿಚುವಲ್ ಸೆಂಟರ್ಗಳು ಏನಿವೆಯೋ ಅದು ಮೂಲ ಆಧಾರ ಇರೋದು ನಾವು ಕೂಡುವ ಜಾಗದಲ್ಲಿ. ಆ ಕೂಡುವ ಜಾಗ ನೆಲಕ್ಕೆ ಸ್ಪರ್ಶ ಆದರೆ ನಾವು ಮಾಡಿದ ಎಲ್ಲ ಯೋಚನೆಯೂ ಕೂಡ ಮೇಲ್ಮುಖವಾಗಿ ಹೋಗಬೇಕಾದ್ದು ಎಲ್ಲ ಕೆಳಮುಖವಾಗಿ ಹೋಗ್ತಾ ಇರುತ್ತೆ. ಅದಕ್ಕೆ ಊರ್ಧ್ವ ಪುಂಡ್ರ, ಊರ್ಧ್ವ ಪುಂಡ ಅಂದರೆ ಗೊತ್ತು ನಮಗೆ, ಪುಂಡತನ ಅಂತ ಕೇಳ್ತೀವಿ ನಾವು. ಪುಂಡತನ ಅಂದರೆ ರೌಡಿತನ, ಮಸ್ತಿತನ, ಬುದ್ಧಿ ಕೆಡಿಸುವುದು ಅಂತ ಅರ್ಥ. ಆ ಪುಣ್ಯತನವನ್ನು ರಾಹಯತಿ, ನಾಶಗೊಳಿಸುತ್ತೆ, ನಮ್ಮಲ್ಲಿರುವ ದೌರ್ಬಲ್ಯವನ್ನು ಅಥವಾ ದುರ್ಬುದ್ಧಿಯನ್ನು ಕಳೆಯುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಪುಂಡ್ರ ಅಂತ ಕರೀತಾರೆ. ಆ ಪುಂಡ್ರ ಯಾವತ್ತೂ ಕೂಡ ಊರ್ಧ್ವವಾಗಿರಬೇಕು, ಅಂದರೆ ಮೇಲ್ಮುಖವಾಗಿ ಹೋಗಬೇಕು. ಹಾಗೆ ಹೋಗೋದಕ್ಕೆ ನಮ್ಮ ಆಸನ ಮತ್ತು ಚೆನ್ನಾಗಿರಬೇಕು. ಅದಕ್ಕೋಸ್ಕರನೇ ಆಸನ ಶುದ್ಧರ್ತೇಜಪೇ ವಿನಿಯೋಗ ಅಂತ ಹೇಳ್ತೇವೆ. ಹಾಗಂದ್ರೆ ಏನೂ ಗೊತ್ತಿಲ್ಲ, ಅದನ್ನೇ ಯಾರಾದರೂ ಒಬ್ಬ ಗುರು ಅಂತ ಅನ್ನಿಸಿಕೊಂಡವ್ ನಿಮ್ಗೊಂದು 20 ದಿನ ಕೂಡಿಸ್ಕೊಂಡು 10 ಲಕ್ಷ ತಗೊಂಡು ಬೋಧನೆ ಮಾಡಿದ ಅಂದರೆ ದೊಡ್ಡ ಸಾಧನೆ ಅಂತ ನಾವು ಅನ್ಕೊಳ್ತೀವಿ. ನಮ್ಮ ನಿತ್ಯದಲ್ಲಿ ಹೇಳಿಕೊಟ್ಟ ಭೂತಶುದ್ಧಿ ಕ್ರಿಯೆ, ಬನ್ನಿ 1 ವಾರ ನಿಮಗೆ ಕೋರ್ಸ್ ಮಾಡಿಸ್ತೇವೆ, 15 ಲಕ್ಷ ತಗೊಳ್ತೀವಿ ಅಂತ ಹೇಳ್ತಾರೆ. ಆದರೆ ಅದು ನಮ್ಮ ನಿತ್ಯದ ಕ್ರಿಯೆ, ಆರಾಮದ ಕ್ರಿಯೆ, ತಿಳಿದು ಮಾಡಬೇಕು ಅಂತ ಅನ್ನೋದಷ್ಟೇ ಮುಖ್ಯ. ಆ ಶೌಚವನ್ನು ಸಂಪಾದಿಸುವಾಗ ಮೊದಲು ನೆಲ ಶುದ್ಧಿ, ಆಸನ ಶುದ್ಧಿ, ದೇಹ ಶುದ್ಧಿ, ವಸ್ತ್ರ ಶುದ್ಧಿ. ಅದಾದ ಮೇಲೆ ಇಷ್ಟಿದ್ದರೆ ತನ್ನಿಂತಾನೇ ಬುದ್ಧಿಶುದ್ಧಿ ಆಗುತ್ತೆ. ಈ ಬುದ್ಧಿಶುದ್ಧಿಗೂ ಪೂರಕವಾದ ಅಂಶ ಏನಿದೆ ಅಂದರೆ ನಿತ್ಯದಲ್ಲಿ ನಾವು ಏನೇನು ಮಾತಾಡ್ತೇವೆ ಅದು ಕಾರಣ. ಅಲ್ಲಿ ನಾವು ದೇವರ ಕೋಣೆಯಲ್ಲಿ ಇದ್ದೇನೆ ಅಂತ ಬಿಟ್ಟಿದ್ದೇನೆ, ಹೊರಗೆ ಬಂದರೆ ಅಷ್ಟೇ ನನ್ನ ಬಾಯಲ್ಲಿ ಸಂಸ್ಕೃತ ಬರುತ್ತೆ ಅಂತೆಲ್ಲ ಏನೇನು ಮಾತಾಡ್ತೇನೆ. ಸಂಸ್ಕೃತ ಅಂದರೆ ಅಷ್ಟು ಕೆಟ್ಟದು ಅಂತ ಅವ್ರ ಭಾವನೆ. ಆದರೆ ಹೊರಗೆ ಬಂದೇಲೆ ಮತ್ತೆ ಆ ಕೆಟ್ಟದ್ದು ಮಾತಾಡಿ ನಾನು ಒಳಗೆ ಹೋದರೆ ಎಲ್ಲಿ ಶುದ್ಧಿ ಇರುತ್ತೆ? ನನ್ನ ನಿತ್ಯದ ಪ್ರತಿ ನಡೆಯೂ ಕೂಡ ಶುದ್ಧಿ ಇದ್ದರೆ ಮಾತ್ರ ನಾನು ಆ ದೇವ್ರ ಕೋಣೆಗೊಳಗೂ ಅದೇ ಮನಃಶುದ್ಧಿಯಿಂದ ಕಾರ್ಯ ಮಾಡಲಿಕ್ಕಾಗುತ್ತೆ. ಅಲ್ಲಿ ಪೂಜೆ ಮಾಡುವಾಗ ಆರಂಭದಲ್ಲಿ ಒಂದು ಮಂತ್ರ ಇದೆ, ನಾವು ಎಲ್ಲರೂ ಹೇಳ್ತೇವೆಲ್ಲ ಗೊತ್ತಿಲ್ಲ. ಅಲ್ಲಿ ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಸತ್ಯ ಪುಷ್ಪಂ ವಿಶೇಷತಃ, ಕ್ರಿಯಾ ಪುಷ್ಪಂ, ಕ್ಷಮಾ ಪುಷ್ಪಂ ಅಂತೆಲ್ಲ 8 ಪುಷ್ಪಗಳಿಂದ ಏಭಿಸ್ತುಷ್ಯತಿ ಕೇಶವ ಅಂತ. ಈ ಪುಷ್ಪಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ದೇವರು ಬಹಳ ಸಂತೋಷ ಪಡ್ತಾನೆ ಅಂತ. ಯಾವ ಅಂಗಡಿಯಲ್ಲಿ ಸಿಗುತ್ತಿದು? ಇದು ನಮ್ಮೊಳಗಿರುವ ಪುಷ್ಪ. ಇದು ದೇವ್ರ ಕೋಣೆಗೆ ಹೋದಾಗ ಮಾತ್ರ ಬರುವುದಾ? ಇದು ನಮ್ಮ ನಿತ್ಯದ. ಈಗ ನೋಡಿ, ಒಲಿಂಪಿಕ್ಗೆ ಹೋಗುವವನು ಹಿಂದಿನ ದಿವಸ ಪ್ರಾಕ್ಟೀಸ್ ಮಾಡ್ತೇನೆ ಅಂದರೆ ನಿತ್ಯ ಓಡುವುದು ಅನ್ನೋದು ನಿತ್ಯದ ಉಸಿರಾಟ ಆದರೆ ಅವನಲ್ಲಿ ಗೆಲ್ತಾನೆ. ಓಡುವುದು ಅವನು ಪ್ಯಾಷನ್ ಆಗಬೇಕು, ಅದು ಫ್ಯಾಷನ್ ಅಲ್ಲ, ಅವನು ಒಳಗಿನ ಅಂತರಂಗದ ಗುಣ ಆಗಬೇಕದು, ಆಗ ಅದು ಫಲ ಕೊಡುತ್ತೆ. ಹಾಗೆ ಒಳ್ಳೆಯತನ, ಕ್ಷಮೆ, ಸತ್ಯ, ಸರ್ವಭೂತ ದಯೆ, ಅಹಿಂಸಾ, ಸತ್ಯ ಇದೆಲ್ಲವೂ ಕೂಡ ಅವನ ವೈಯಕ್ತಿಕ ಗುಣ ಅಂದಾಗ ಅದು ಶುಚಿ. ಅದು ಮಾನಸಿಕ ಶೌಚ. 3 ಥರದ ಶೌಚ ಇದೆ: ಮನಃಶೌಚ, ವಾಕ್ ಶೌಚ, ದೇಹ ಶೌಚ. ಇದು 3 ಸಂಪಾದಿಸಿ ನಾವು ಯಾವುದೇ ಕರ್ಮಾಂಗವನ್ನು ಮಾಡಿದರೆ ಆಗ ತನ್ನಿಂದ ತಾನೇ ನಾವು ಯಾವ ಕೆಲಸ ಮಾಡಿದರೂ ಅದು ಚಿಕ್ಕದಿರಲಿ ಇಷ್ಟು ಫಲ ಕೊಡುತ್ತೆ. ನಾವು ಈಗ ಈ ಹಳೆ ಕಾಲದಲ್ಲಿ ನಾವು ಕಿಸೆಯಲ್ಲಿ ದುಡ್ಡು ತೊಗೊಂಡೋಗಿ ಬ್ಯಾಗ್ ತುಂಬ ಸಾಮಾನು ತರ್ತಿದ್ವಿ. ಈಗ ನಾವು ಬ್ಯಾಗ್ ತುಂಬ ದುಡ್ಡು ತೊಗೊಂಡು ಹೋಗಿ ಕಿಸೆ ತುಂಬ ಸಾಮಾನು ತರೋ ಪ್ರಸಂಗ ಬಂದಿದೆ. ಯಾಕೆ ಹಾಗಾಗಿದೆ ಅಂದರೆ ನಮ್ಗೆ ಅದರ ಬೆಲೆನೇ ಗೊತ್ತಿಲ್ಲ, ಅದು ಎಲ್ಲೆಲ್ಲೋ ಹೋಗ್ತಾ ಇದೆ. ಹಾಗೆಯೇ ಇದು ಕೂಡ ಸಣ್ಣ ಕೆಲಸ ಆದರೂ ಕೂಡ ಭಾವನೆ ಸ್ಪಷ್ಟವಾಗಿದ್ದರೆ ಆ ಸಣ್ಣ ಕೆಲಸದಿಂದ ಅನಂತ ಫಲ ಸಿಗುತ್ತೆ. ನಾವೀಗ ಅನಂತ ಕೆಲಸ ಮಾಡ್ತೇವೆ, ಫಲ ಇಷ್ಟೇ ಬರುತ್ತೆ. ಯಾಕೆಂದರೆ ಮನಃಶೋಚನೆ ಇಲ್ಲ. ಬುದ್ಧಿ ನಮ್ಮ ಪ್ರಯತ್ನ ಪ್ರಾಮಾಣಿಕ ಆದರೆ ಮುಂದಿದ್ದು ತನ್ನಿಂದ ತಾನೇ ಶುದ್ಧವಾದ ದಾರಿ ತೆರ್ಕೊಳ್ತಾ ಹೋಗುತ್ತೆ. ಆದರೆ ಮೊದಲು ಮನಃಶೌಚ ಅಂತೂ ನಾವು ಮಾಡ್ಕೊಳ್ಬಹುದು. ಉಳಿದ ಶೌಚಕ್ಕೆ ದೈವದ ಸಹಾಯ ಬೇಕು ಅಂತ ಪ್ರಾರ್ಥನೆ ಮಾಡಿದರೆ ಅದು ಕೂಡ ತನ್ನಿಂದ ತಾನೇ ಲಭ್ಯ ಆಗ್ತಾ ಹೋಗುತ್ತೆ. ಆಗ್ತಾ ಇದೆ ಹಂತ ಹಂತವಾಗಿ, ನಿಧಾನಕ್ಕೆ ಆ ಬೆಳವಣಿಗೆ. ಈ ದೇಶಕ್ಕೆ ಒಂದು ವಿಶ್ವಗುರುತ್ವ ಅನ್ನೋದು ಬರಲಿಕ್ಕೆ ಒಂದು ಬೇಕಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದು ಆಗುವುದಕ್ಕೆ ಬೇಕಾದ ಹೊಣೆಗಾರಿಕೆಯಲ್ಲಿ ನಾವು ಕೂಡ ಹೆಗಲು ಕೊಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಅಷ್ಟೇ. ಇದೊಂದು ಡೀಟೇಲ್ಡ್ ಆನ್ಸರಿಂದ ಆಚಾರ ಎಷ್ಟೊಂದು ಜನಕ್ಕೆ ಅವ್ರು ಮಾಡಬೇಕಾಗಿರುವ ಚೇಂಜಸ್ಸು ತುಂಬ ಅನುಕೂಲ ಆಗಿರುತ್ತೆ ಆಚಾರ. ಈಗ ಮುಂದಿನ ಕ್ವೆಶನ್ಗೆ ಹೋಗೋದಾದರೆ, ಈಗ ಉಪನಯನ ಸಂಸ್ಕಾರ ಆಗಿರುವಂತಹ ಒಂದು ವಟುವಿಗೆ ಅಥವಾ ನಾವು ಟೀನ್ಸ್ ಅಂತೀವಿ, 15-16 ವರ್ಷ ಇರುವಂಥ ಯಾವುದೇ ಯುವಕರಾಗಿರಲಿ ಅಥವಾ ಅದ್ರ ಮೇಲಿನ ವಯಸ್ಸರು ಯಾರೇ ಆಗಿರಲಿ, ನಿತ್ಯ ಈ ಆಚರಣೆಗಳನ್ನು ಮಾಡಲೇಬೇಕು. ಇವಾಗ ಸಂಧ್ಯಾ ವಂದನೆಯನ್ನು ಎಷ್ಟೊಂದು ಜನ ಮಿಸ್ ಮಾಡ್ತಿರ್ತಾರೆ, ಅದು ಕಂಪಲ್ಸರಿ. ಅದರ ಜೊತೆಗೆ ಇದನ್ನು ಪ್ರತಿನಿತ್ಯ ಮಾಡಬೇಕು ಅಥವಾ ವಾರಕ್ಕೊಂದ್ಸರಿ ಇದೊಂದು ಪ್ರಾಕ್ಟೀಸ್ ಇಟ್ಕೋಬೇಕು. ಅಂದರೆ ನಮಗೆ ಹೋಗ್ತಿದ್ವಿ ಗುರುವಾರಕ್ಕೊಂದ್ಸರಿ ಅಷ್ಟೊತ್ತರೆಗೆ ಬನ್ನಿರಿ ಅಂತ ಇದ್ರು, ಆ ಥರ
ಬೇರೆ ಬೇರೆ ಧಾರ್ಮಿಕ ಚಟುವಟಿಕೆ ಏನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದಾದರೆ? ಜಪಾನುಷ್ಠಾನ ಪ್ರತಿಯೊಬ್ಬರಿಗೂ ಅನಿವಾರ್ಯ, ಅದು ಇವರಿಗೆ ಅವರಿಗೆ ಅಂತಿಲ್ಲ. ಅಂದರೆ ಮುಖ್ಯವಾಗಿ ಈಗ ಸೂರ್ಯನಿಂದ ಉಪಕಾರ ಪಡೆಯದವರು ಯಾರಿದ್ದಾರೆ? ಯಾರು ಇಲ್ಲ. ಪ್ರತಿಯೊಬ್ಬರು ಸೂರ್ಯನಿಗೆ ಸಂಧ್ಯಾಕಾಲದಲ್ಲಿ ವಂದನವನ್ನು ಸಲ್ಲಿಸಬೇಕು. ವಂದನೆ ಸಲ್ಲಿಸುವ ರೀತಿ ಬೇರೆ ಬೇರೆ ಇರಬಹುದು, ಆದರೆ ಪ್ರತಿಯೊಬ್ಬನಿಗೂ ಸೂರ್ಯ ನಮಸ್ಕಾರ ಮಾಡಬೇಕು, ಪ್ರತಿಯೊಬ್ಬನು ಸೂರ್ಯನಿಗೆ ಒಂದು ಅರ್ಘ್ಯ ಕೊಡಲೇಬೇಕು. ಅದು ಪ್ರತಿಯೊಬ್ಬನ ಕರ್ತವ್ಯ. ಅದು ಹೆಣ್ಮಕ್ಳಿಗೂ ಇದೆ. ನಿಜ ಹೇಳಬೇಕು ಅಂದರೆ ರಾಮಾಯಣದಲ್ಲಿ ಹನುಮಂತ ಸೀತೆಯಲ್ಲಿ ಇಂಥ ಲಂಕೆಯಲ್ಲಿ ಹುಡುಕುವಾಗ ಒಂದು ನದಿ ತೀರಕ್ಕೆ ಬಂದು ಮರದ ಬುಡದಲ್ಲಿ ನಿಂತಿದ್ದಂತೆ. ಯಾಕೆಂದರೆ ಸೀತೆ ಸಂಧ್ಯಾಕಾಲ ಖಂಡಿತ ಈ ಜಾಗಕ್ಕೆ ಬಂದು ಅರ್ಘ್ಯ ಕೊಡ್ಲಿಕ್ಕೆ ಬರ್ತಾಳೆ. ಆವಾಗ ಬೇರೆ ರಾಕ್ಷಸರಂತೂ ಖಂಡಿತ ಮಾಡುವ ಸಾಧ್ಯತೆ ಇಲ್ಲ, ಎಲ್ಲ ಬಿಟ್ಟವರು ಅವರು. ಖಂಡಿತ ಇಲ್ಲಿ ಸೀತೆ ಮಾಡ್ತಾಳಾದಾಗ ನನಗೆ ಸೀತೆ ಯಾರು ಅಂತ ಗೊತ್ತಾಗುತ್ತೆ ಅಂತ ಹುಡುಕಿದ ಅಂತನ್ನೋ ಮಾತು ಅಲ್ಲಿ ಬರುತ್ತೆ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಸಂಧ್ಯಾ ಅನ್ನೋದು ಪ್ರತಿಯೊಬ್ಬನೂ ಅನುಭವಿಸುವ ಕಾಲ. ಆ ಕಾಲದಲ್ಲಿ ವಂದನೆ ಅಂತ ಅನ್ನೋದು ಪ್ರತಿಯೊಬ್ಬನ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಹೊರುವಾಗ ನಾವು ಅದನ್ನು ಯಾಕೆ ಮಾಡಬೇಕು ಅನ್ನೋದನ್ನು ತಿಳಿಸಿ ಹೇಳಬೇಕಾದದ್ದು ಮುಖ್ಯ. ಆ ಕಾರಣಕ್ಕಾಗಿ ಆಗ ಈಗ ಏನಾಗುತ್ತೆ, ಆ ಸಂಸ್ಕಾರದ ಕಾರ್ಯ ಅನ್ನೋದು ಆ ಹೊತ್ತಿಗೆ ನಾವು ಎಷ್ಟು ಮಹತ್ವ ಕೊಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್. ಅದು ಅವನು ಸಂಸ್ಕಾರ ಆಗುತ್ತಲ್ವ, ಆ ಸಂಸ್ಕಾರ ಆಗುವಾಗ ಅವನಿಗೊಂದು ಮುಸ್ಕಾಗ್ತಾರೆ, ಅಪ್ಪನಿಗೂ ಅವನಿಗೂ. ಅದು ಕ್ರೂಷಿಯಲ್ ಸ್ಟೇಜ್. ಅದು ನಿಜವಾಗಿ ಆಗ ಅಪ್ಪನಿಗೆ ಏನೂ ಗೊತ್ತಿಲ್ಲದೆ ಬೆವತು ಹೊರಗೆ ಬಂದ ಅಂದರೆ 10 ಲಕ್ಷ 5 ಲಕ್ಷ ಖರ್ಚು ಮಾಡಿದ್ದು ಕ್ಷಣ ಮಾತ್ರದಲ್ಲಿ ನೀರಲ್ಲಿ ವ್ಯರ್ಥ ಆಯ್ತಲ್ಲ. ಆ ತಂದೆಗೆ ಮೊದಲು ಸಂಸ್ಕಾರ ನಾವು ಕೊಡಬೇಕು. ನೀನು ಏನಕ್ಕೆ ಅದರೊಳಗೆ ನಿಲ್ತಿ, ಮಕ್ಕಳಿಗೆ ಏನು ಕೊಡ್ಲಿಕ್ಕೆ ಹೋಗಿದೆ ಯೋಚನೆ ಮಾಡಿ. ತಂದೆ ಕೊಡಬಹುದಾದ ಜೀವನದ ಅತ್ಯಂತ ದೊಡ್ಡ ಆಸ್ತಿ ಯಾವುದು ಅಂದರೆ ಗಾಯತ್ರಿ. ಅವನ ಕುಲಗುರುಗಳು, ಅವನ ಅಂದರೆ ಏನಂತಾರೆ ಆಸ್ಥಾನದ ಗುರುಗಳು ಯಾರು ಎಷ್ಟು ದೊಡ್ಡವರಾಗಿರಲಿ ಅವರು ಕೊಡುವ ಹಾಗಿಲ್ಲ. ನಮ್ಮ ಗುರುಗಳು ಅಂತ ಇದ್ದಾರೆ ಅಂತ ಇಟ್ಕೊಳ್ಳಿ, ಯಾರು ದೊಡ್ಡ ಮಠಾಧೀಶರು, ಅವ್ರು ಜಗತ್ತಿನಲ್ಲೇ ಶ್ರೇಷ್ಠ. ಅವರಿಗೂ ಈ ಮಗನಿಗೂ ಗಾಯತ್ರಿ ಉಪದೇಶ ಮಾಡಲಿಕ್ಕೆ ಅರ್ಹತೆ ಇಲ್ಲ. ಅವ್ರು ಗುರು ಆಗಿರ್ಬೋದು, ಅದರ ಅರ್ಥ ಹೇಳ್ಬೋದು, ಉಪದೇಶ ಅಪ್ಪನೇ ಮಾಡಬೇಕು. ಹಾಗಾದ್ರೆ ಅದು ಎಷ್ಟು ದೊಡ್ಡ ಸಂಪತ್ತು, ಅಪ್ಪನಿಂದಲೇ ಬರಬೇಕಾದ ಸಂಪತ್ತು. ಆ ಸಂಪತ್ತಿನ ಬಗ್ಗೆ ಅಪ್ಪನಿಗೆ ಅರಿವಿರಬೇಕು. ಆ ಅರಿವು ಬಂದರೆ ಆ ಮಗನಿಗೆ ಅದರ ಭಾರವನ್ನು ತುಂಬಲಿಕ್ಕಾಗುತ್ತೆ. ಅಂದರೆ ಅದಕ್ಕೆ ಪೂರ್ವ ಸಿದ್ಧತೆ ಇದೆ, ಅವನಿಷ್ಟು ಅನುಷ್ಠಾನ ಮಾಡಬೇಕು, ಇಷ್ಟು ಜಪ ಮಾಡಬೇಕಂತ ಹೇಳಿದಾಗ ಇದೆಲ್ಲ ನಾವು ತಿಳಿಸ್ಬೇಕು. ಸಂಸ್ಕಾರ ಅಂತ ಬಂದಾಗ ಇದನ್ನೆಲ್ಲ ನಿಧಾನಕ್ಕೆ ತಿಳಿಸಿದರೆ, ಈಗ ಮದುವೆ ಆಗೋದು ಅಂತಂದ್ರು ಆ ವೇದಿಕೆ ಮೇಲೆ ಎಲ್ಲರೂ ಎಲ್ಲ ಹಾಕೊಂಡು ಓಡಾಡ್ತಿರ್ತಾರೆ. ಅಗ್ನಿ ಎಲ್ಲಿರ್ತಾನಲ್ಲಿ ಇವ್ರು ಚಪ್ಪಲ್ ಹಾಕೊಂಡು ಓಡಾಡಿದರೆ ಅದರ ಉದ್ದೇಶ ಏನು? ಲಕ್ಷ್ಮೀನಾರಾಯಣರು ಶಿವಪಾರ್ವತಿಯರು ಹೇಗಿರ್ತಾರೋ ಹಾಗೆ ಈ ವ್ಯವಸ್ಥೆ ನಡೆಯುತ್ತೆ ಅಂತ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕಿದೆ. ಶಂಕರಸ್ಯ ಯಥಾ ಸತಿ ತಥಾ ತ್ವಮಪಿ ಭರ್ತರಿ. ಶಂಕರನಿಗೆ ಪಾರ್ವತಿ ಹೇಗಿದ್ದಾಳು, ನಾರಾಯಣನಿಗೆ ಲಕ್ಷ್ಮಿ ಹೇಗಿದ್ದಾಳು, ಅರುಂಧತಿಗೆ ವಸಿಷ್ಠ ಹೇಗಿದ್ದಾನೋ ಹಾಗೆ ನೀವಿಬ್ರು ಕೂಡ ದಾಂಪತ್ಯದಲ್ಲಿ ಚೆನ್ನಾಗಿ ಬದುಕಿ ಅಂತ ಹೇಳಲಿಕ್ಕೆ ಹೊರಟ ದೇವತೆಗಳನ್ನೆಲ್ಲ ಅನುಸಂಧಾನ ಮಾಡಿದ ವೇದಿಕೆಯಲ್ಲಿ ಅವ್ರು ಕಟ್ಟುವಾಗ ಚೂರು ಆಚೆ ಇತ್ತು, ಒಂಚೂರು ಬಿಚ್ಚಿ ಇನ್ನೊಮ್ಮೆ ಕಟ್ಟಿ ಅಂತ ಒಬ್ಬ ಬರ್ತಾನೆ. ಯಾರಿಗೋಸ್ಕರ ಮಾಡಿಸೋದು? ಅವರಿಬ್ರು ಚೆನ್ನಾಗಿರ್ಬೇಕು ಮಾಡುದೋ, ಅವರಿಬ್ರು ಚೆನ್ನಾಗಿರುವಂತಹ ರೀತಿಯ ಒಂದು ಪೋಸ್ಟ್ ಸಿಕ್ಕಿದೆ ಅಂತ ತೋರಿಸ್ಲಿಕ್ಕೋಸ್ಕರ ಇವನಿಗೋಸ್ಕರ ಮಾಡೋದು? ನಾವು ಆ ವಿಷಯದಲ್ಲೆಲ್ಲ ಸೋಲ್ತೇವೆ. ಸಂಸ್ಕಾರ ಆಗುವ ಜಾಗಕ್ಕೆ ಸಂಸ್ಕಾರದ್ದೇ ಮಹತ್ವ ಸಿಗಬೇಕು. ಆಗ ಅವರ ಮುಂದಿನ 40-50 ವರ್ಷದ ದಾಂಪತ್ಯದ ಬದುಕು ಚೆನ್ನಾಗಿರುತ್ತೆ. ಯಾಕೆ ಇವತ್ತು ಎಲ್ಲ ಕಡೆ ಸೋಲ್ತೀವಿ ಅಂದರೆ ಅದು ನಡೆಯುವ ಜಾಗ ಆ ಶುದ್ಧತೆಯನ್ನು ಉಳಿಸ್ಕೊಂಡಿಲ್ಲ. ಯಾಕೆಂದರೆ ಅದರ ಮಹತ್ವ ಗೊತ್ತಿಲ್ಲ. ಮೊದಲು ನಾವು ಮಾಡಬೇಕಾದ್ದೇನು ಅಂದರೆ, ನಮ್ಮ ಹಿರಿಯರಾಗಿ ಮಕ್ಕಳಿಗೆ ಹೊಸದಾಗಿ ಮದುವೆ ಮಾಡುವ ಮುನ್ನ ಅವರನ್ನು ಕೂಡಿಸಿ ಮದುವೆ ಅಂದರೆ ಏನು, ಹುಡುಗಿಗೆ ಜವಾಬ್ದಾರಿ ಏನು, ಹುಡುಗನಿಗೆ ಜವಾಬ್ದಾರಿ ಏನು, ಹುಡುಗಿಯ ತಂದೆ ತಾಯಿಯ ಜವಾಬ್ದಾರಿಯನ್ನು, ಹುಡುಗನ ತಂದೆ ತಾಯಿಯ ಜವಾಬ್ದಾರಿ. ನಾವು ಆ ಥರ ಒಂದು ಸೆಷನ್ ಮಾಡಲೇಬೇಕು. ಆ ಥರ ಒಂದು ಕ್ಲಾಸ್ ಮಾಡಿ ಎಲ್ಲ ಮದುವೆ ಆಗುವ ಹುಡುಗ ಹುಡುಗಿಗೆ ಒಂದು ಕ್ಲಾಸ್, ಮದುವೆ ಮಾಡುವ ತಂದೆ ತಾಯಿಗಳಿಗೆ ಒಂದು ಕ್ಲಾಸ್, ಇನ್ನು ಈ ಬರೋರು ಇರ್ತಾರೆ ಅವರಿಗೆ ಏನು ತಿಂಡಿ ತೀರ್ಥ ಇದನ್ನೇ ಗಮನದಲ್ಲಿ ಇರುತ್ತೆ. ಬಿಟ್ಟರೆ ನಾವು ಹೋಗೋದು ಎಂತಹ ದೊಡ್ಡ ಕಾರ್ಯಕ್ರಮ, ಅದೊಂದು ಲಕ್ಷ್ಮೀನಾರಾಯಣರ ಸನ್ನಿಧಾನ. ನಾವು ಅಲ್ಲಿ ಹೋಗಿ ಕಾಣಬೇಕಾದದ್ದು ಒಂದು ಅದ್ಭುತವಾದ ಜೊತೆಯಾಗುವ ಕಾರ್ಯ. ಅದನ್ನು ನಾವು ಬಿಡಿಸುವ ಕಾರ್ಯದ ಹಾಗೆ ಏನೋ ಎಂಜಾಯ್ ಮಾಡಿಕೊಂಡು ಎಲ್ಲೋ ಎತ್ತಿ ಯಾರನ್ನೋ ಬೀಳಿಸಿ ಏನೋ ಅಲ್ಲಿ ಖಂಡಿತ ಅವರು ನೀವು ಸಂತೋಷ ಪಡೋದನ್ನು ತಪ್ಪು ಅಂತ ಹೇಳುವುದೇ ಇಲ್ಲ. ಅವರೇ ಬೇಕಾದಷ್ಟು ಸಂತೋಷಕ್ಕೆ ಬೇಕಾದ ಸಂಪ್ರದಾಯದ ಕೆಲವು ವಿಧಿವಿಧಾನಗಳನ್ನು ಅಲ್ಲೇ ಮಾಡ್ಕೊಂಡಿದ್ದಾರೆ. ಆದರೆ ನಾವು ಅದೆಲ್ಲದಕ್ಕಿಂತ ಹೆಚ್ಚು ಮಹತ್ವ ಆ ಸಂತೋಷದ ವ್ಯವಸ್ಥೆಗೆ ಮಾತ್ರ ಕೊಡ್ತೇವೆ ಅಂತಾದಾಗ ಆ ಮೂಲ ಧರ್ಮ ಬಿದ್ದು ಹೋಗುತ್ತೆ. ಅಂದರೆ ನಿಜವಾಗಿ ಇಡೀ ಕಾರ್ಯ ನಡೆದು ಇವ್ರು ನಡೆಸುವ ಅಗ್ನಿಜನನದಿಂದ ಹಿಡಿದು ಆ ಲಾಜಹೋಮದಿಂದ ಹಿಡಿದು ಸಪ್ತಪದಿ ನಡೆಸುವ ಮುಖ್ಯ ಕಾರ್ಯದಿಂದ ಅದಕ್ಕೆ ಬೆಲೆ ಇಲ್ಲ, ಉಳಿದದ್ದಕ್ಕೆ ಬೆಲೆ ಕೊಡ್ತೀವಿ ಅಂತ ಅಂದಾಗ ನಾವು ಆ ಧರ್ಮದಿಂದ ಮುಂದೆ ಚೆನ್ನಾಗಿ ಬದುಕಬೇಕು ಅಂತ ನಿರೀಕ್ಷೆ ಮಾಡೋದು ಹೇಗೆ? ಹಾಗಾಗಿ ಇದೆಲ್ಲವನ್ನೂ ಸೇರಿಸಿ ನಾವೊಂದು ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಸಂಸ್ಕಾರದ ಹಿನ್ನೆಲೆ ಏನು ಅನ್ನೋದಕ್ಕೆ ಒಂದು ಚೆನ್ನಾಗಿ ಕ್ಲಾಸ್ ಮಾಡಬೇಕು. ಆಗ ಉಳಿದದ್ದೆಲ್ಲವೂ ತನ್ನಿಂತಾನೆ ತಿದ್ದಿಕೊಳ್ಳುತ್ತೆ.
ಇದು ಬರೀ ಯುವಕರಿಗಲ್ಲ, ಯುವಕರು, ಅವರ ತಂದೆ ತಾಯಿ ಎಲ್ರಿಗೂ ಒಂದು ಒಳ್ಳೆ ಉತ್ತರ ಆಯಿತು ಆಚಾರ್ಯ. ಈಗ ನೆಕ್ಸ್ಟ್ ಬರೋದಾದರೆ ವೆರಿ ಪ್ರಾಮಿನೆಂಟ್ ಕ್ವಶನ್ ಅಂತೀವಿ ಆಚಾರ್ಯ. ಇದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದಾಗಲಿ ಅದನ್ನು ಅವಾಯ್ಡ್ ಮಾಡಲೇಬೇಕು. ಇದ್ರ ಪ್ಯಾರಲಲ್ಲಿ ದೃಷ್ಟಿಯಿಂದಲೂ ಕೂಡ ಆರೋಗ್ಯ ದೃಷ್ಟಿಯಿಂದಲೂ ಹೌದು. ಆದರೆ ಇವಾಗ ಕೈ ನೋಡಿ ಮಂತ್ರ ಹೇಳೋದಾಗಿರಲಿ ಇದೆಲ್ಲ ಎಷ್ಟೊಂದು ಕಡೆ ಮಿಸ್ ಆಗ್ತಾನೇ ಇದೆ. ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಕಳಿಸ್ಬಿಡ್ತಾರೆ ಮಕ್ಕಳನ್ನ. ಈ ರೀತಿ ಮಾಡೋದಲ್ಲದೆ ನಾವು ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಈ ರೂಪ ಭಗವಂತನ ನಾವು ಭಜಿಸ್ಬೇಕು. ಒಂದು 10 ಸೆಕೆಂಡ್ ಆಗಿರಲಿ, 15 ಸೆಕೆಂಡ್ ಆಗಿರಲಿ, ಯಾಕೆ ಭಜಿಸ್ಬೇಕು ಅನ್ನೋ ಮಹತ್ವ ತಿಳಿಸೋದಾದ್ರೆ. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು, ಎದ್ದ ತಕ್ಷಣ ಅಂತ ಅನ್ನೋದು ಅವ್ರು ಎಲ್ಲಿವರೆಗೆ ಅಂದ್ರೆ, ಎದ್ದ ತಕ್ಷಣ ನೀವು ಹಾಸಿಗೆಯಲ್ಲೇ ಇದ್ದು ಸದೋತ್ಥಾಯ ಶುಚಿಸ್ತದ್ಗತ ಮಾನಸಃ, ವಿಷ್ಣು ಸಹಸ್ರನಾಮದಲ್ಲಿ ಅವ್ರು ಹೇಳುದು, ನೀನು ಯಾವಾಗ ಹಾಸಿಗೆಯಿಂದ ಎದ್ದಿಯೋ ಆಗ್ಲೇ ನೀನು ಸಹಸ್ರನಾಮ ಪಾರಾಯಣ ಶುರು ಮಾಡ್ಬೋದು. ಶುದ್ಧಿ ಮಾಡ್ಕೊಂಡು ಪಾರಾಯಣ ಮಾಡುದಲ್ಲ, ಪಾರಾಯಣ ಮಾಡಿ ಶುದ್ಧಿ ಆಗುದು. ನಾವು ಇವತ್ತು ಸ್ವಲ್ಪ ಶಬ್ದ ತಪ್ಪು ಬಳಸ್ತೇವೆ, ಮಡಿ ಮಾಡುವುದು ಅಂತ. ಮಡಿ ಮಾಡುವುದಲ್ಲ, ಮಡಿ ಆಗುವುದು. ಮಾಡಲಿಕ್ಕಾಗುದಿಲ್ಲ, ಅದು ಒಳಗಿನಿಂದ ನಮಗೆ ಬರಬೇಕು. ಆ ಕಾರ್ಯ ಮಾಡುವಾಗ ನನ್ನ ಮನಸ್ಸು ಸ್ವಲ್ಪವೂ ಬೇರೆ ಕಡೆಗೆ ಹೋಗುದಿಲ್ಲ ಅನ್ನೋ ವಿಶ್ವಾಸ ನನಗೆ ಹುಟ್ಟಬೇಕು. ಅದು ಒಳಗಿನ ತಾನಾಗಿ ಬರಬೇಕು. ಅದು ಯಾವುದು ನಾನು ಏನು 2 ನೀರು ಹೊಯ್ಕೊಂಡ ತಕ್ಷಣ ಅದು ಶುದ್ಧಿ ಬರುವುದಿಂತಿಲ್ಲ, ಚಳಿ ಆಗುತ್ತೆ, ಇನ್ನೇನೋ ನೆನಪಾಗುತ್ತೆ. ಆದರೆ ಯಾವಾಗ ನಾನು ಮಾಡಬೇಕಾದ ಕರ್ತವ್ಯ, ಎಷ್ಟವ್ಯಮೇವೇತಿ ಮನಃ, ನಾನು ಮಾಡಬೇಕಾದ ಕರ್ತವ್ಯ ಇದು ಅತ್ಯಂತ ಮುಖ್ಯವಾದದ್ದು, ನಾನು ಇದಕ್ಕೋಸ್ಕರ ಎಷ್ಟು ಬೇಕಾದರೂ ಶ್ರಮ ಪಡಲಿಕ್ಕೆ ತಯಾರಿದ್ದೇನೆ ಅನ್ನೋದು ಮನಸ್ಸಿನಲ್ಲಿ ಬಂದಾಗ ಆ ಕಾರ್ಯ ನಡೆಯುತ್ತೆ. ಹಾಗಾಗಿ ಎದ್ದಾಗಿನಿಂದ ಹಿಡಿದು ಭಗವಂತನ ಸ್ಮರಣೆ, ಹರಿಸ್ಮರಣೆ ಅಂತ ಅವ್ರು ಹೇಳ್ತಾರೆ. ಹರೇ ರಾಮ ಅನ್ನೋದಾಯಿತು. ಕೆಳಗೆ ಕಾಲಿಡುವ ಮುನ್ನ ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಂಡಲೆ ಅಂತಾರೆ. ಹಾಗೆ ಇಟ್ಟು ನಾವು ಕೈ ನೋಡಿಕೊಳ್ಳುವ. ಈಗ ಎದ್ದ ತಕ್ಷಣ ನಿಮ್ಗೆ ಇದು ಯಾವುದು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಏನು ಗೊತ್ತಿಲ್ಲ, ಏನು ಮಾಡ್ತೇವೆ ಎದ್ದ ತಕ್ಷಣ? ಮುಖ ತೊಳೆಯಲಿಕ್ಕೆ ಹೋಗ್ತೇವೆ. ಮುಖ ತೊಳೆಯುವುದು ಅನ್ನೋದಕ್ಕಿಂತ ನೀವು ಎದ್ದ ತಕ್ಷಣ ಏನು ಮಾಡ್ತೀರಿ? ನಿಲ್ತೇವೆ. ಅಥವಾ ಇವಾಗಿನ ಅಭ್ಯಾಸ ಕರಾಗಿರಿ ಅವಸ್ಥೆ ಲಕ್ಷ್ಮಿ ಅಂತ ಹೇಳ್ತಾರೆ. ಅದು ಅಭ್ಯಾಸ ಗೊತ್ತಿಲ್ಲ, ಆದ್ರೆ ಏನು ಮಾಡ್ತೀರಿ? ಗೊತ್ತಿಲ್ಲದೆ ಇದ್ದವ್ರು ಏನು ಮಾಡ್ತಾರೆ? ಫೋನ್ ನೋಡ್ತಾರೆ ಫಸ್ಟ್. ಹಾಗಲ್ಲ, ಫೋನ್ ನೋಡೋಕ್ಕಿಂತ ಮುಂಚೆ ಇಲ್ಲ, ಕಣ್ಣು ತಿಕ್ಕೋತಾರೆ. ಯಾಕೆ ತಿಕ್ಕೋತಾರೆ? ಕಣ್ಣು ತಿಕ್ಕಿಕೊಳ್ಳುವುದು ಅನ್ನುವುದನ್ನೇ ಅವರು ಕ್ರಮಬದ್ಧಗೊಳಿಸಿದ್ರು. ನಿಮ್ಗೆ ಏನಿದ್ರು ಹಿಂಗ್ ಅಂದೇ ಅಂತ್ಯ. ಆ ಅನ್ನುವುದನ್ನೇ ಒಂದ್ಸರ್ತಿ ಚೆನ್ನಾಗಿ ಉಜ್ಜಿದ್ರೆ ಆಗ ನಮ್ಮ ದೇಹದಲ್ಲಿರುವಂಥ ಪ್ರಾಣಶಕ್ತಿ ಜಾಗೃತ ಆಗುತ್ತೆ. ರೆಸ್ಟ್ ಮಾಡಿದಾಗ ಪ್ರಾಣಶಕ್ತಿ ತುಂಬ ಚೆನ್ನಾಗಿ ಹರಿಯುತ್ತೆ. ನಾವು ಸಾಯಂಕಾಲ ರಾತ್ರಿ ಆಗ್ತಾ ಇದ್ದ ಹಾಗೆ ನಮ್ಮ ದೇಹದ ಪ್ರಾಣಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದರೆ ಇಡೀ ದಿವಸ ಅಷ್ಟೊತ್ತು ಶ್ರಮ ವಹಿಸಿದ್ರಿಂದ ಸುಸ್ತಾಗುತ್ತೆ. ಕೆಲವರು ಯಾವ ಕಾರಣಕ್ಕೂ ಆಗಲ್ಲ. ಕೆಲವು ಮಕ್ಕಳಿಗೆಲ್ಲ ರಾತ್ರಿ ಹೊತ್ತೇ ಜಾಸ್ತಿ ಎದ್ದಿರ್ತವೆ. ಅದು ಯಾವಾಗಲೂ ಅದು ಪ್ರಾಣನ ವಿಶೇಷ ಅನುಗ್ರಹ. ಅದು ಮಕ್ಕಳಲ್ಲಿ ಸಹಜವಾಗಿ ಪ್ರಾಣನ ವಿಶೇಷ ಗುಣ ಇರುತ್ತೆ. ಅದಕ್ಕೆ ಎಷ್ಟೊತ್ತಾದರೂ ಒಬ್ಬಳು ಸುಸ್ತಾಗೋದು ಅಂತ ಇಲ್ಲವೇ ಇಲ್ಲ. ನಾವು ಹೋದ ಹಾಗೆ ನಿಧಾನಕ್ಕೆ ದೈಹಿಕ ಶ್ರಮ ಜಾಸ್ತಿ ಆದಾಗ ಕಮ್ಮಿ ಆಗುತ್ತೆ. ಅದರ ಮರು ಗಳಿಕೆಯೇ ನಿದ್ದೆ. ಆ ಮರುಗಳಿಕೆ ಮಾಡಿಸಿ ಎದ್ದ ತಕ್ಷಣವೇ ಚೆನ್ನಾಗಿ ಒಂದು ಸರ್ತಿ ಉಜ್ಜಿ ಕಣ್ಣಿಗೆ ನಾವು ಆ ಸ್ಪರ್ಶ ಮಾಡಿ ಒಂದು ಸರ್ತಿ ಕೈ ನೋಡಿಕೊಂಡು ಅಲ್ಲಿರುವ ಗೌರಿ, ಸರಸ್ವತಿ, ಲಕ್ಷ್ಮಿ ಅಂತ 3 ಜನರನ್ನು ಸ್ಮರಣೆ ಮಾಡಿಕೊಂಡಾಗ ಆಗ ಒಂದು ಸರ್ತಿ ದೈವಿಕ ಸ್ಮರಣೆಯೂ ಆಯಿತು. ಕೈಯಲ್ಲಿದ್ದಂತಹ ಶಕ್ತಿಯನ್ನು ಎಚ್ಚರಿಕೆಗೊಳಿಸಾಗ 3 ಬೇಕು. ಸಂಪತ್ತು ಬೇಕು, ಅನ್ನವೂ ಬೇಕು, ವಿದ್ಯೆಯೂ ಬೇಕು. ಇದು 3 ಇಲ್ಲದೆ ಬದುಕಿಲ್ಲ. ಬರೀ ಲಕ್ಷ್ಮಿ ಪಡೆದ್ರು ಅನ್ನ ಸಿಗುವ ಕಾಲಕ್ಕೆ ದುಡ್ಡು ಸಿಕ್ಕಿದ್ರೆ ತಿನ್ಲಿಕ್ಕಾಗಲ್ಲ. ಅಥವಾ ಬರೀ ಅನ್ನ ಸಿಕ್ಕಿದ್ರು ಎಲ್ಲ ಕಾರ್ಯವೂ ದುಡ್ಡಿಲ್ಲದೆ ಆಗಲ್ಲ. ಅಥವಾ ಇದೆರಡೂ ಇತ್ತು, ಬುದ್ಧಿನೇ ಇಲ್ಲ ಅಂದರೆ ಅನ್ನ ತಿನ್ನಬೇಕು, ಮಣ್ಣು ತಿನ್ನಬೇಕು ಗೊತ್ತಾಗದಿರೋ ಸ್ಥಿತಿ ಬರುತ್ತೆ. ಅದಕ್ಕೆ ಎಲ್ಲ ಜೊತೆಗಿದ್ದರೆ ಒಂದಕ್ಕೊಂದು ಸಂಬಂಧ. ಹಾಗಾಗಿ ಅದರ ಸ್ಮರಣೆ ಮಾಡಿಸಿದ್ರು. ಅದಾದಮೇಲೆ ಭಗವಂತನ ಸ್ಮರಣೆ ಅನ್ನೋದು ಕೂತಲ್ಲೇ ಎದ್ದು ಮಾಡಿದರೆ ಮುಖ್ಯಕ್ಕೆ ಹೋಗಬೇಕಾದದ್ದು ಶೌಚ. ಆ ಶೌಚದ ಕ್ರಿಯೆಯನ್ನು ಕೂಡ ದೇಹ ಎನ್ನುವಂತಹ ಒಂದು ಭಗವಂತನ ಮಂದಿರವನ್ನು ಶುಚಿಗೊಳಿಸುವುದು, ಒಳಗಿನಿಂದ ಇದ್ದ ಕೊಳೆಯನ್ನು ತೆಗೆದು. ಯಾಕೆಂದರೆ ಅದು ಕ್ಲಿಯರಾಗಿ ಶೌಚ ಆದರೆ ಆವಾಗ ನಾವು ಅಲ್ಲಿ ಹೋಗಿ ಮುಂದೆ ಧ್ಯಾನ ಕೂತಾಗ ಮನಸ್ಸು ಸ್ವಚ್ಛವಾಗಿರುತ್ತೆ. ಒಳಗಿನಿಂದ ನಮಗದು ಆ ಹೊತ್ತಿಗೆ ಸರಿ ಆಗಲಿಲ್ಲ ಅಂದರೆ ನಾವು ಮುಂದೆ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅದೆಲ್ಲೋ ಒಂಥರ ತಡೆಯಾಗಿ ನಮಗೆ ಕಾಡುತ್ತೆ. ಹಾಗಾಗಿ ಬೆಳಗ್ಗೆ ಆ ಹೊತ್ತಿಗೆ ನಾವು ಆ ಶೌಚ ಮಾಡುವುದರಿಂದ ದೈಹಿಕವಾದ ಒಳಗಿನ ಒಂದು ಶುದ್ಧತೆಯನ್ನು ಕಾಪಾಡಿ. ಎಲ್ಲ ಹೋಗುತ್ತೆ ಅಂತಲ್ಲ, ಆದರೆ ಹೆಚ್ಚಿನ ಪ್ರಭಾವ ಅಂತೂ ಇರಲ್ಲ. ಇದರ ಮೇಲೆ ಮೈ ಶೌಚ, ಮುಖ ತೊಳೆಯುವುದು ಇತ್ಯಾದಿಗಳನ್ನು ಮಾಡಿ ಸ್ನಾನ ಮುಗಿಸಿ ಭಗವಂತನ ಸ್ಮರಣೆ ಮಾಡಿಕೊಂಡು ನಿತ್ಯಾನುಷ್ಠಾನಗಳು ಏನೇನಿರುತ್ತೋ ಅವರವ್ರ ಮನೆಯಲ್ಲಿ, ಕೆಲವ್ರ ಮನೆಯಲ್ಲಿ ಬರೀ ಪ್ರಾರ್ಥನೆ ಮಾಡುವುದು ಇರುತ್ತೆ. ಕೆಲವರಿಗೆ ಸಂಧ್ಯಾವಂದನಾದಿ ಕರ್ಮಾಂಗಗಳು ಅವರ ಹಿಂದಿನಿಂದ ಬೋಧಿಸಿದ್ದಿರುತ್ತೆ. ಅವರವರ ಮನೆಯಲ್ಲಿ ಏನು ಪ್ರತಿಯೊಬ್ಬರಿಗೂ ದೇವರ ಮುಂದೆ ಕುಳಿತು ಒಂದು 10 ನಿಮಿಷ ದೇವರ ಹತ್ರ ಮತ್ತೊಂದು 2 ನಿಮಿಷ ನನ್ನ ಹತ್ರ ಮಾತಾಡಿಕೊಳ್ಬೇಕು ಅನ್ನೋದು ಕರ್ಮ. ನಾನು ನನ್ನ ಹತ್ರ ಮಾತಾಡೋದೇ ಇಲ್ಲ,
ಎಲ್ಲರ ಬಗ್ಗೆ ಮಾತಾಡ್ತೇನೆ, ನನ್ನ ಬಗ್ಗೆನೇ ನಂಗೆ ಸರಿ ಗೊತ್ತಿರೋದಿಲ್ಲ. ನಾನು ಇವತ್ತೇನು ಮಾಡಿದೆ, ನಾನು ಇವತ್ತೇನು ಮಾಡಲಿಕ್ಕಿದೆ ಅನ್ನೋದನ್ನು ಯೋಚನೆ ಮಾಡೋದು ಸಂಕಲ್ಪ. ನಾನು ಇವತ್ತೇನೇನು ಮಾಡಿದೆ, ಹೇಗಾಯಿತು ಅನ್ನೋದೇ ಕೃಷ್ಣಾರ್ಪಣ. ನಾವು ಸುಮ್ಮನೆ ಶಬ್ದ ಹೇಳ್ತಾ ಇದ್ದೀವಿ ಕೃಷ್ಣಾರ್ಪಣ ಸಂಕಲ್ಪ ಅಂತ, ಅಂದರೆ ಏನು ಅಂತ ಯೋಚನೆ ಮಾಡಲ್ಲ. ಆ ರೀತಿಯಲ್ಲಿ ಬೆಳಗ್ಗೆ ಸಂಕಲ್ಪ ಮಾಡುವುದು ಅಂದರೆ ಇವತ್ತು ಬೆಳಗಿನಿಂದ ರಾತ್ರಿಯ ತನಕ ಏನೇನು ಆಗಬೇಕು ಇದನ್ನು ಯೋಚಿಸಿ ಅದನ್ನು ಭಗವಂತನ ಪ್ರೇರಣೆಯಿಂದ ಪ್ರೀತಿಗೋಸ್ಕರ ಅವನ ಪೂಜೆ ಅನ್ನುವ ಹಾಗೆ ನಂಗೆ ಮಾಡ್ಲಿಕ್ಕೆ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡು ಮತ್ತೆ ನಿತ್ಯದ ಕೆಲಸದಲ್ಲಿ ತೊಡಗುವುದು. ಮುಗಿದ ಮೇಲೆ ರಾತ್ರಿ ಎಲ್ಲ ಮುಗಿಸಿ ಬಂದಾದಮೇಲೆ ಬೆಳಗಿನಿಂದ ಇವತ್ತಿನಕ್ಕೆ ಏನೇನು ಮಾಡಿದೆ, ಇದರಲ್ಲಿ ಸರಿ ಎಷ್ಟು ತಪ್ಪೆಷ್ಟು, ಸರಿ ಅನ್ನೋದಾದಾಗ ಇದನ್ನು ನಾಳೆಯಿಂದ ಹೇಗೆ ಹೆಚ್ಚು ಮಾಡುವುದು, ತಪ್ಪು ಅಂತಂದಾಗ ಇದನ್ನು ಕೂಡ ನೀನೇ ಮಾಡಿಸಿದ್ದು ಆದರೆ ನಾಳೆಯಿಂದ ಈ ತಪ್ಪು ಮಾಡಿಸ್ಬೇಡಪ್ಪ ಅಂತ ಭಗವಂತನನ್ನು ಪ್ರಾರ್ಥಿಸಿ ಮತ್ತೆ ಆತ ಈ ತಪ್ಪು ಒಪ್ಪು ಎರಡನ್ನೂ ಕೂಡ ಭಗವಂತನಿಗೆ ಅರ್ಪಿಸಿ ಇದೇನು ಈ ಕ್ರಿಯೆಯನ್ನು ಮಲಗಿ ಹೊದ್ದುಕೊಂಡು ಕಣ್ಣು ಮುಚ್ಚುತ್ತಾ ಇದ್ದೇವೆ ಅನ್ನುವಾಗ ಸ್ಮರಣೆ ಮಾಡಿದರೆ ಸಾಕು. ಅದಕ್ಕೊಂದು ಟೈಮು ಎಷ್ಟೆಷ್ಟು ನೆನಪು ಏನು ಬೇಡ. ಮಲಗುವ ಹೊತ್ತಿಗೆ ನಿದ್ದೆ ಬರುವುದಕ್ಕಿಂತ ಸ್ವಲ್ಪ ಮುಂಚೆ ಹಾಗೆ ನೆನೆಸಿಕೊಂಡ ತಕ್ಷಣವೇ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಮಾತ್ರನೂ ಆಯಿತು, ಮಾತ್ರ ಹಾಕ್ಕೊಳ್ಳದೆ. ಅಂದರೆ ಒಂದು ರೀತಿ ಅದರಲ್ಲಿ ಒಂದು ಸರ್ತಿ ನಮಗೆ ಎಚ್ಚರ ಆಗುತ್ತೆ, ಇವತ್ತೇನೇನು ತಪ್ಪಾಯಿತು, ನಾಳೆ ಈ ತಪ್ಪಾಗಬಾರ್ದು. ಬೆಳಗ್ಗೆ ಫ್ರೆಶ್ ಆಗುತ್ತೆ, ಮರುದಿವಸ ಉತ್ಸಾಹ ಇರುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾಳೆ ಏನೇನು ಆಗಬಹುದು ಅದನ್ನು ನಾನು ಇವತ್ತೇ ಹೇಗೆ ಪರಿಮಾರ್ಜನೆ ಮಾಡ್ಕೊಳ್ಬೋದು ಅನ್ನೋದು ಗೊತ್ತಾಗುತ್ತೆ. ಈ ಕಾರಣದಿಂದ ಬೆಳಗಿನಿಂದ ಸಂಜೆ ತನಕ ಪ್ರತಿಯೊಂದು ಕಾರ್ಯದಲ್ಲೂ ಭಗವಂತನ ಪ್ರೇರಣೆ ಇದೆ, ಅವನ ಪ್ರೀತಿಯಿಂದ ಅವನ ಪ್ರೇರಣೆಯಿಂದ ಈ ಕಾರ್ಯ ಮಾಡ್ತಾ ಇದ್ದೇನೆ ಅಂತ ಅನ್ನುವ ಪೂಜಾರೂಪವಾದರೆ ಅವನ ಬದುಕೇ ಅಧ್ಯಾತ್ಮ ಆಯಿತು. ಈ ಮಾತಿನಿಂದ ಒಂದು ತಿಳ್ಕೊಳ್ಬಹುದಾದ್ದೇನು ಅಂದರೆ ಲೌಕಿಕ ಬದುಕು ಆಧ್ಯಾತ್ಮಿಕ ಬದುಕು ಅಂತ ಎರಡಿಲ್ಲ, ಇರುವುದು ಒಂದೇ ಆಧ್ಯಾತ್ಮಿಕ ಬದುಕು ಅಂತ. ಮರ್ತರೆ ಲೌಕಿಕ ಬದುಕಾಗುತ್ತೆ, ನೆನಪಾದರೆ ಆಧ್ಯಾತ್ಮಿಕ ಬದುಕಾಗುತ್ತೆ. ನಾನು ಮಾಡುವ ಪಾಠ ಇರ್ಬೋದು, ನಾನು ಮಾಡುವ ಲಾಯರ್ಗಿರಿ ಇರ್ಬೋದು, ನಾನು ಮಾಡುವ ರಸ್ತೆ ಕ್ಲೀನ್ ಮಾಡೋದಿರ್ಬೋದು, ನಾನು ಮಾಡುವ ಪಾತ್ರೆ ತೊಳೆದಿರ್ಬೋದು, ನಾನು ಮಾಡುವ ಮಕ್ಕಳನ್ನು ನೋಡ್ಕೊಳ್ಳೋದಿರ್ಬೋದು, ನಾನು ಏನೇ ಮಾಡಿದರೂ ಅದು ದೇವರ ಪೂಜೆ ಅಂತ ಸ್ಮರಣೆ ಮಾಡಿದರೆ ಅಧ್ಯಾತ್ಮ ಆಯಿತು. ಮರೆತು ನನ್ನ ಕೆಲಸ ಹೊಟ್ಟೆ ಪಾಡು ಅಂದ್ಕೊಂಡ್ರೆ ಲೌಕಿಕ ಆಯಿತು. ಹಾಗಾಗಿ ಎರಡು ಕೆಲಸ ಅಂತಿಲ್ಲ, ಇರೋದು ಒಂದೇ ಕೆಲಸ. ಅದರ ಭಾವ ಈ ಕಡೆ ತಿರುಗಿದರೆ ಲಾಕ್ ಆಗ್ತೀವಿ, ಈ ಕಡೆ ತಿರುಗಿದರೆ ತೆರ್ಕೊಳ್ತೀವಿ. ತೆರ್ಕೊಳ್ಬೇಕು, ಲಾಕ್ ಆಗಬೇಕು ನಮ್ಮ ಕೈಯಲ್ಲಿದೆ, ನಮ್ಗೆ ಅಪೇಕ್ಷಿತವಾದದ್ದು ಅಂತ ತಿಳ್ಕೊಳ್ಬೇಕಷ್ಟೇ. ಆಚಾರ್ಯ, ಈಗ ನಮ್ಮ ಪರಂಪರೆಯಲ್ಲಿ ಬಂದ ಮಹಾ ತಪಸ್ವಿಗಳು ಅಂತ ಶ್ರೀವಾದಿರಾಜರು ಅವರು ಎಷ್ಟೊಂದು ಸ್ತೋತ್ರ ಆಗಿರಲಿ ಹಾಡುಗಳಾಗಿ ರಚನೆ ಮಾಡಿದ್ದಾರೆ. ನಮ್ಗೆ ಇಲ್ಲಿವರೆಗೂ ಲೇಮ್ಯಾನ್ ಟರ್ಮ್ಸಲ್ಲಿ ಅರ್ಥ ಆಗುತ್ತೆ ಅಂತಾರಲ್ಲ, ಆ ರೀತಿ ನಮಗೆ ಅರ್ಥ ಆಗುವಂತಹ ಕೀರ್ತನೆಗಳು ಮಾಡಿದ್ದಾರೆ. ವಾದಿರಾಜರ ಬಗ್ಗೆ ನಾವು ತಿಳಿಯಲೇಬೇಕಾದಂತಹ ವಿಚಾರಗಳು ಏನಾದರೂ ಇದ್ದರೆ ಅದನ್ನು ಹೇಳೋದಾದರೆ. ಒಂಥರ ಕ್ರಾಂತಿಕಾರಿ ಸ್ವಾಮಿಗಳು. ನಿಜವಾಗಿಯೂ ಆ ಕಾಲದ ಪರಿಸ್ಥಿತಿಗಳನ್ನೆಲ್ಲ ನೋಡಿದರೆ ಇಷ್ಟು ವೈರುಧ್ಯಗಳನ್ನು ಎದುರಿಸಿಯೂ ತಮ್ಮ ಸಾಧನೆಯಲ್ಲಿ ಯಾವತ್ತೂ ಕೂಡ ಹಿಂದೆ ಬೀಳಿಲ್ಲ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.